بسم الله الرحمن الرحيم ಪರಮ ದಯಾಮಯನು ಕರುಣಾನಿಧಿಯೂ ಆಗಿರುವ ಅಲ್ಲಾಹುವಿನ ನಾಮದಿಂದ. أتى أمر الله فلا تستعجلوه سبحانه وتعالى عما يشركون. ಅಲ್ಲಾಹುವಿನ ಆಜ್ಞೆಯು ಬಂದಿದೆ, ಆದ್ದರಿಂದ ನೀವು ಅದಕ್ಕಾಗಿ ಆತುರ ಪಡದಿರಿ. ಅವರು ಸಹಭಾಗಿತ್ವ ಮಾಡುವುದರಿಂದ ಅಲ್ಲಾಹು ಎಷ್ಟೋ ಪರಿಪಾವನನು ಪರಮೋನ್ನತನೂ ಆಗಿರುವನು. ಯುನಜ್ಜಿಲುಲ್ ಮಲಾಯಿಕತ ಬಿರ್ರೂಹಿ ಮಿನ್ ಅಮ್ರಿಹಿ ಅಲಾ ಮನ್ ಯಶಾء ಮಿನ್ ಇಬಾದಿಹಿ ಅನ್ ಅಂziರೂ ಅನ್ನಹು ಲಾ إلا أنا فاتقون. ತನ್ನ ದಾಸರ ಪೈಕಿ ತಾನಿಚ್ಛಿಸುವವರ ಮೇಲೆ ತನ್ನ ಆಜ್ಞೆ ಪ್ರಕಾರ ಅವನು ಸತ್ಯ ಸಂದೇಶವಾಗಿರುವ ಚೈತನ್ಯದೊಂದಿಗೆ ಮಲಕ್ಗಳನ್ನು ಇಳಿಸುವನು. ನನ್ನ ಹೊರತು ಅನ್ಯ ಆರಾಧ್ಯರಿಲ್ಲ, ಆದ್ದರಿಂದ ನನ್ನನ್ನು ಭಯಪಡಿರಿ ಎಂದು ಜನರಿಗೆ ಮುನ್ನೆಚ್ಚರಿಕೆ ನೀಡಿರಿ ಎಂಬ ಸಂದೇಶದೊಂದಿಗೆ. ಖಲಕಸ್ ಸಮಾವಾತಿ ವಲ್ ಅರ್ದ ಬಿಲ್ ಹಕ್ಕಿ ತಆಲಾ ಅಮ್ಮಾ ಯುಶ್ರಿಕೂನ್. ಅವನು ಆಕಾಶಗಳನ್ನು ಮತ್ತು ಭೂಮಿಯನ್ನು ಸತ್ಯದೊಂದಿಗೆ ಸೃಷ್ಟಿಸಿರುವನು. ಅವರು ಸಹಭಾಗಿತ್ವ ಮಾಡುವುದರಿಂದೆಲ್ಲ ಅವನು ಅತ್ಯುನ್ನತನಾಗಿರುವನು. ಖಲಕಲ್ ಇನ್ಸಾನ ಮಿನ್ ನುತ್ಫತಿನ್ ಫಇದಾ ಹುವ ಖಸೀಮುನ್ ಮುಬೀನ್. ಅವನು ಮನುಷ್ಯನನ್ನು ಒಂದು ವೀರ್ಯಕೋಶದಿಂದ ಸೃಷ್ಟಿಸಿರುವನು, ತರುವಾಯ ಅಗೋ ಅವನು ಸ್ಪಷ್ಟ ವಿರೋಧಿಯಾಗಿರುವನು. ವಲ್ ಅನ್ಆಮ ಖಲಕಹಾ ಲಕುಂ ಫೀಹಾ ದಿಫ್ಉನ್ ವ ಮನಾಫಿഉ ವ ಮಿನ್ಹಾ ತಅಕುಲೂನ್. ಅವನು ಜಾನುವಾರುಗಳನ್ನು ಸೃಷ್ಟಿಸಿರುವನು, ಅವುಗಳಲ್ಲಿ ನಿಮಗೆ ಚಳಿಯನ್ನು ತಡೆಗಟ್ಟುವಂಥದ್ದು ಅಂದರೆ ಕಂಬಳಿ ಇದೆ, ಇತರ ಪ್ರಯೋಜನಗಳೂ ಇವೆ, ಅವುಗಳಿಂದ ನೀವು ತಿನ್ನುತ್ತಲೂ ಇರುವಿರಿ. ವಲಕುಂ ಫೀಹಾ ಜಮಾಲುನ್ ಹೀನ ತುರೀಹೂನ ವ ಹೀನ ತಸ್ರಹೂನ್. ನೀವು ಮುಸ್ಸಂಜೆ ಅವುಗಳನ್ನು ಕೊಟ್ಟಿಗೆಗೆ ಮರಳಿ ತರುವ ವೇಳೆಯಲ್ಲೂ ಅವುಗಳನ್ನು ಮೇಯಲು ಬಿಡುವ ವೇಳೆಯಲ್ಲೂ ಅವುಗಳಲ್ಲಿ ನಿಮಗೆ ಸೊಬಗಿದೆ. ವತಹ್ಮಿಲು ಅಸ್ಕಾಲಕುಂ ಇಲಾ ಬಲದಿನ್ ಲಂ ತಕೂನು ಬಾಲಿಗೀಹಿ ಇಲ್ಲಾ ಬಿಶಿಕ್ಕಿಲ್ ಅನ್ಫುಸ್ ಇನ್ನ ರಬ್ಬಕುಂ ಲರഊಫುರ್ ರಹೀಮ್. ದೈಹಿಕ ಪ್ರಯಾಸದಿಂದಲೇ ಹೊರತು ನಿಮಗೆ ತಲುಪಲು ಸಾಧ್ಯವಿಲ್ಲದಂತಹ ಪ್ರದೇಶಕ್ಕೆ ಅವು ನಿಮ್ಮ ಭಾರಗಳನ್ನು ಹೊತ್ತುಕೊಂಡು ಸಾಗುತ್ತವೆ. ಖಂಡಿತವಾಗಿಯೂ ನಿಮ್ಮ ರಬ್ ಅಂದರೆ ನಿಮ್ಮ ಪರಿಪಾಲಕ ಅತ್ಯಧಿಕ ದಯಾಳುವು ಅಪಾರ ಕರುಣೆಯುಳ್ಳವನೂ ಆಗಿರುವನು. ವಲ್ ಖೈಲ ವಲ್ ಬಿಗಾಲ ವಲ್ ಹಮೀರ ಲಿತರ್ಕಬೂಹಾ ವಜೀನಹ ವಯಖ್ಲುಕು ಮಾ ಲಾ ತಅಲಮೂನ್. ಅವನು ಕುದುರೆಗಳನ್ನು, ಹೇಸರ ಗತ್ತೆಗಳನ್ನು ಮತ್ತು ಕತ್ತೆಗಳನ್ನು ನೀವು ಪ್ರಯಾಣ ಮಾಡುವುದಕ್ಕಾಗಿ ಮತ್ತು ಅಲಂಕಾರವಾಗಿ ಸೃಷ್ಟಿಸಿರುವನು. ನೀವು ಅರಿಯದಿರುವುದನ್ನು ಅವನು ಸೃಷ್ಟಿಸುವನು. ವಅಲಲ್ಲಾಹಿ ಕಸ್ದುಸ್ ಸಬೀಲಿ ವಮಿನ್ಹಾ ಜಾಯಿರ್ ವಲೌ ಶಾಅ ಲಹದಾಕುಂ ಅಜ್ಮഈನ್. ನೇರ ಮಾರ್ಗವನ್ನು ತೋರಿಸಿಕೊಡುವುದು ಅಲ್ಲಾಹುವಿನ ಹೊಣೆಯಾಗಿದೆ. ಅವುಗಳ ಅಂದರೆ ಮಾರ್ಗಗಳ ಪೈಕಿ ಪಥಭ್ರಷ್ಟವಾದವುಗಳೂ ಇವೆ. ಅವನು ಇಚ್ಛಿಸುತ್ತಿದ್ದರೆ ನಿಮ್ಮೆಲ್ಲರನ್ನೂ ಅವನು ಸನ್ಮಾರ್ಗಕ್ಕೆ ಸೇರಿಸುತ್ತಿದ್ದನು. ಹುವಲ್ಲಜೀ ಅನ್ಜಲ ಮಿನಸ್ ಸಲಾಯಿ ಮಾಅನ್ ಲಕುಂ ಮಿನ್ಹು ಶರಾಬುನ್ ವ ಮಿನ್ಹು ಶಜರುನ್ ಫೀಹಿ ತುಸೀಮೂನ್. ನಿಮಗೆ ಆಕಾಶದಿಂದ ಮಳೆ ನೀರನ್ನು ಇಳಿಸಿಕೊಟ್ಟವನು ಅವನಾಗಿರುವನು. ಅದರಲ್ಲಿ ನಿಮಗೆ ಕುಡಿಯುವ ನೀರಿದೆ. ಜಾನುವಾರುಗಳನ್ನು ಮೇಯಿಸಲು ನಿಮಗೆ ಹುಲ್ಲುಗಾವಲುಗಳುಂಟಾಗುವುದು
ಅದರಿಂದಲೇ ಆಗಿದೆ. ينبت لكم به الزرع والزيتون والنخيل والأعناب ومن كل الثمرات إن في ذلك لآية لقوم يتفكرون. ಅವನು ನಿಮಗೆ ಅದರ ಅಂದರೆ ನೀರಿನ ಮೂಲಕ ಧಾನ್ಯಗಳನ್ನು, ಆಲಿವ್, ಖರ್ಜೂರದ ಮರ, ದ್ರಾಕ್ಷೆ ಮತ್ತು ಎಲ್ಲ ವಿಧದ ಫಲವರ್ಗಗಳನ್ನು ಉತ್ಪಾದಿಸಿಕೊಡುವನು. ಖಂಡಿತವಾಗಿಯೂ ಚಿಂತಿಸುವ ಜನರಿಗೆ ಅದರಲ್ಲಿ ದೃಷ್ಟಾಂತವಿದೆ. وسخر لكم الليل والنهار والشمس والقمر والنجوم مسخرات بأمره إن في ذلك لآيات لقوم يعقلون. ಅವನು ನಿಮಗೆ ರಾತ್ರಿ ಹಗಲುಗಳನ್ನು ಮತ್ತು ಸೂರ್ಯ ಚಂದ್ರರನ್ನು ಅಧೀನಪಡಿಸಿಕೊಟ್ಟಿರುವನು. ನಕ್ಷತ್ರಗಳು ಅವನ ಆಜ್ಞೆಗೆ ವಿಧೇಯಗೊಳಿಸಲ್ಪಟ್ಟವುಗಳಾಗಿವೆ. ಖಂಡಿತವಾಗಿಯೂ ಆಲೋಚಿಸುವ ಜನರಿಗೆ ಅದರಲ್ಲಿ ದೃಷ್ಟಾಂತಗಳಿವೆ. وما ذرأ لكم في الأرض مختلفا ألوانه إن في ذلك لآية لقوم يذكرون. ಅವನು ನಿಮಗಾಗಿ ಭೂಮಿಯಲ್ಲಿ ವಿಭಿನ್ನ ವರ್ಣಗಳೊಂದಿಗೆ ಸೃಷ್ಟಿಸಿರುವವುಗಳು ಸಹ ಅವನ ಆಜ್ಞೆಗೆ ವಿಧೇಯವಾಗಿವೆ. ಖಂಡಿತವಾಗಿಯೂ ಚಿಂತಿಸಿ ಗ್ರಹಿಸುವ ಜನರಿಗೆ ಅದರಲ್ಲಿ ದೃಷ್ಟಾಂತವಿದೆ. وهو الذي سخر البحر لتأكلوا منه لحما طريا وتستخرجوا منه حلية تلبسونها وترى الفلك مواخر فيه ولتبتغوا من فضله ولعلكم تشكرون. ನೀವು ತಾಜಾ ಮಾಂಸವನ್ನು ತೆಗೆದು ತಿನ್ನುವ ಸಲುವಾಗಿ ಮತ್ತು ನೀವು ಧರಿಸುವಂತಹ ಆಭರಣಗಳನ್ನು ಹೊರತೆಗೆಯುವ ಸಲುವಾಗಿ ಸಮುದ್ರವನ್ನು ಅಧೀನಪಡಿಸಿಕೊಟ್ಟವನು ಅವನಾಗಿರುವನು. ಹಡಗುಗಳು ಅದರ ಮೂಲಕ ನೀರನ್ನು ಸೀಳುತ್ತಾ ಸಾಗುವುದನ್ನು ತಾವು ಕಾಣುವಿರಿ. ನೀವು ಅವನ ಔದಾರ್ಯದಿಂದ ಅರಸುವ ಸಲುವಾಗಿ ಮತ್ತು ನೀವು ಕೃತಜ್ಞತೆ ಸಲ್ಲಿಸುವವರಾಗುವ ಸಲುವಾಗಿ ಅವನು ಅದನ್ನು ನಿಮಗೆ ಅಧೀನಗೊಳಿಸಿಕೊಟ್ಟಿರುವನು. وألقى في الأرض رواسي أن تميد بكم وأنهارا وسبلا لعلكم تهتدون. ಭೂಮಿಯು ನಿಮ್ಮೊಂದಿಗೆ ಅಲುಗಾಡದಿರಲು ಅದರಲ್ಲಿ ನಾಟಿ ನಿಲ್ಲುವ ಪರ್ವತಗಳನ್ನು ಅವನು ಸ್ಥಾಪಿಸಿರುವನು. ನೀವು ದಾರಿ ಕಂಡುಕೊಳ್ಳುವ ಸಲುವಾಗಿ ನದಿಗಳನ್ನು ಮತ್ತು ಮಾರ್ಗಗಳನ್ನು ಅವನು ನಿರ್ಮಿಸಿರುವನು. وعلامات وبالنجم هم يهتدون. ಇವುಗಳ ಹೊರತಾಗಿ ಹಲವು ಮಾರ್ಗಸೂಚಿಗಳೂ ಇವೆ. ನಕ್ಷತ್ರಗಳ ಮೂಲಕವೂ ಅವರು ದಾರಿ ಕಂಡುಕೊಳ್ಳುವರು. أفمن يخلق كمن لا يخلق أفلا تذكرون. ಹೀಗಿರುವಾಗ ಸೃಷ್ಟಿಸುವವನು ಸೃಷ್ಟಿಸದಿರುವವನಂತಾಗಿರುವನೇ, ನೀವು ಚಿಂತಿಸಿ ಗ್ರಹಿಸಲಾರಿರೇ. وإن تعدوا نعمة الله لا تحصوها إن الله لغفور رحيم. ಅಲ್ಲಾಹುವಿನ ಅನುಗ್ರಹಗಳನ್ನು ನೀವು ಎಣಿಸುವುದಾದರೆ ಅವುಗಳನ್ನು ಎಣಿಕೆ ಮಾಡಲು ನಿಮ್ಮಿಂದ ಸಾಧ್ಯವಾಗದು. ಖಂಡಿತವಾಗಿಯೂ ಅಲ್ಲಾಹು ಅತ್ಯಧಿಕ ಕ್ಷಮಿಸುವವನು, ಅಪಾರ ಕರುಣೆಯುಳ್ಳವನು ಆಗಿರುವನು. ವಲ್ಲಾಹು ಯಅಲಮು ಮಾ ತುಸಿರ್ರೂನ ವಮಾ ತುಅ್ಲಿನೂನ್. ನೀವು ಮರೆಮಾಚುವುದನ್ನು ಬಹಿರಂಗಪಡಿಸುವುದನ್ನು ಅಲ್ಲಾಹು ಅರಿಯುವನು. ವಲ್ಲದೀನ ಯದ್ಊನ ಮಿನ್ ದೂನಿಲ್ಲಾಹಿ ಲಾ ಯಖ್ಲುಕೂನ ಶೈಅನ್ ವಹುಂ ಯುಖ್ಲಕೂನ್. ಅಲ್ಲಾಹುವಿನ ಹೊರತು ಅವರು ಯಾರೊಂದಿಗೆ ಪ್ರಾರ್ಥಿಸುತ್ತಿರುವರೋ ಅವರು ಏನನ್ನೂ ಸೃಷ್ಟಿಸಲಾರರು.
ಅವರೇ ಸೃಷ್ಟಿಸಲ್ಪಟ್ಟವರಾಗಿರುವರು. أموات غير أحياء وما يشعرون أيان يبعثون. ಅವರು ಅಂದರೆ ಪ್ರಾರ್ಥಿಸಲ್ಪಡುವವರು ಮರಣ ಹೊಂದಿದವರಾಗಿರುವರು, ಬದುಕಿರುವವರಲ್ಲ. ತಮ್ಮನ್ನು ಯಾವಾಗ ಪುನರುತ್ಥಾನಗೊಳಿಸಲಾಗುವುದು ಎಂಬ ಪ್ರಜ್ಞೆಯೂ ಅವರಿಗಿರಲಾರದು. إلهكم إله واحد فالذين لا يؤمنون بالآخرة قلوبهم منكرة وهم مستكبرون. ನಿಮ್ಮ ಆರಾಧ್ಯನು ಏಕಮೇವ ಆರಾಧ್ಯನಾಗಿರುವನು. ಆದರೆ ಪರಲೋಕದಲ್ಲಿ ವಿಶ್ವಾಸವಿಡದವರು ಯಾರೋ ಅವರ ಹೃದಯಗಳು ನಿಷೇಧ ಗುಣವಿರುವುದಾಗಿವೆ ಮತ್ತು ಅವರು ಅಹಂಕಾರಿಗಳಾಗಿರುವರು. لا جرم أن الله يعلم ما يسرون وما يعلنون إنه لا يحب المستكبرين. ಅವರು ಮರೆಮಾಚುವುದನ್ನು ಬಹಿರಂಗಪಡಿಸುವುದನ್ನು ಅಲ್ಲಾಹು ಅರಿಯುತ್ತಿರುವನು ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಖಂಡಿತವಾಗಿಯೂ ಅವನು ಅಹಂಕಾರಿಗಳನ್ನು ಇಷ್ಟಪಡಲಾರನು. وَإِذَا قِيلَ لَهُم مَّاذَا أَنزَلَ رَبُّكُمْ قَالُوا أَسَاطِيرُ الْأَوَّلِينَ. ನಿಮ್ಮ ರಬ್ ಅಂದರೆ ನಿಮ್ಮ ಪರಿಪಾಲಕ ಏನನ್ನು ಅವತೀರ್ಣಗೊಳಿಸಿರುವನು ಎಂದು ಅವರೊಂದಿಗೆ ಕೇಳಿದರೆ ಪೂರ್ವಿಕರ ಪುರಾಣಗಳನ್ನು ಎಂದು ಅವರು ಉತ್ತರಿಸುವರು. لِيَحْمِلُوا أَوْزَارَهُمْ كَامِلَةً يَوْمَ الْقِيَامَةِ وَمِنْ أَوْزَارِ الَّذِينَ يُضِلُّونَهُم بِغَيْرِ عِلْمٍ أَلَا سَاءَ مَا يَزِرُونَ. ಅವರು ಅಂತ್ಯದಿನದಂದು ತಮ್ಮ ಪಾಪಭಾರವನ್ನು ಪೂರ್ಣವಾಗಿ ಹೊರಲು ಮತ್ತು ಯಾವುದೇ ಜ್ಞಾನವಿಲ್ಲದೆ ಅವರು ಯಾರನ್ನೆಲ್ಲ ದಾರಿಗೆಡಿಸಿರುವರೋ ಅವರ ಪಾಪದ ಒಂದು ಭಾಗವನ್ನು ಹೊರಲು ಅದು ಕಾರಣವಾಗುವುದು. ಅರಿಯಿರಿ, ಅವರು ಹೊರುವ ಆ ಭಾರವು ಎಷ್ಟು ನಿಕೃಷ್ಟವಾದುದು. قد مكر الذين من قبلهم فأتى الله بنيانهم من القواعد فخر عليهم السقف من فوقهم وأتاهم العذاب من حيث لا يشعرون. ಅವರಿಗಿಂತ ಮುಂಚಿನವರು ಸಂಚು ಹೂಡಿರುವರು. ಆಗ ಅವರು ಕಟ್ಟಿ ನಿರ್ಮಿಸಿರುವುದರ ಅಡಿಪಾಯವನ್ನು ಅಲ್ಲಾಹು ಧ್ವಂಸಗೊಳಿಸಿದನು. ಆಗ ಛಾವಣಿಯು ಅವರ ಮೇಲ್ಭಾಗದಿಂದ ಅವರ ಮೇಲೆ ಕುಸಿದು ಬಿತ್ತು. ಅವರು ನಿರೀಕ್ಷಿಸದ ಕಡೆಯಿಂದ ಶಿಕ್ಷೆಯು ಅವರೆಡೆಗೆ ಬಂದಿತು. ثم يوم القيامة يخزيهم ويقول أين شركائي الذين كنتم تشاقون فيهم قال الذين أوتوا العلم إن الخزي اليوم والسوء على الكافرين. ತರುವಾಯ ಅಂತ್ಯದಿನದಂದು ಅವನು ಅವರನ್ನು ಅಪಮಾನಗೊಳಿಸುವನು. ನನಗೆ ಸಹಭಾಗಿಗಳಿದ್ದಾರೆಂದು ವಾದಿಸುತ್ತಾ ನೀವು ವಿಭಜನೆಗೊಂಡಿದ್ದೀರಿ, ಅವರು ಎಲ್ಲಿರುವರು ಎಂದು ಅವನು ಕೇಳುವನು. ಜ್ಞಾನ ನೀಡಲಾದವರು ಹೇಳುವರು, ಖಂಡಿತವಾಗಿಯೂ ಇಂದು ಅಪಮಾನ ಮತ್ತು ಶಿಕ್ಷೆಯು ಸತ್ಯ ನಿಷೇಧಿಗಳ ಮೇಲಾಗಿದೆ. الذين تتوفاهم الملائكة ظالمي أنفسهم فألقوا السلم ما كنا نعمل من سوء بلى إن الله عليم بما كنتم تعملون. ಸ್ವತಃ ತಮ್ಮೊಂದಿಗೆ ಅಕ್ರಮವೆಸಗುತ್ತಿರುವಾಗಲೇ ಯಾವೊಂದು ಜನತೆಯ ಬದುಕನ್ನು ಮಲಕ್ಗಳು ಕೊನೆಗೊಳಿಸುವರೋ ಅವರ ಮೇಲಾಗಿದೆ. ನಾವು ಯಾವುದೇ ಕೆಡುಕನ್ನು ಮಾಡಿರಲಿಲ್ಲ ಎನ್ನುತ್ತಾ ಆಗ ಅವರು ಶರಣಾಗಲು ಮುಂದಾಗುವರು. ಹಾಗಲ್ಲ,
ಖಂಡಿತವಾಗಿಯೂ ನೀವು ಮಾಡುತ್ತಿರುವುದರ ಬಗ್ಗೆ ಅಲ್ಲಾಹು ಚೆನ್ನಾಗಿ ಅರಿಯುವವನಾಗಿರುವನು. ಫದ್ಖುಲೂ ಅಬ್ವಾಬ ಜಹನ್ನಮ ಖಾಲಿದೀನ ಫೀಹಾ ಫಲಬಿಸ ಮಥ್ವಲ್ ಮುತಕಬ್ಬಿರೀನ್. ಆದ್ದರಿಂದ ನೀವು ನರಕದ ಬಾಗಿಲುಗಳನ್ನು ಪ್ರವೇಶಿಸಿರಿ, ನೀವು ಅದರಲ್ಲಿ ಶಾಶ್ವತವಾಸಿಗಳಾಗಿರುವಿರಿ. ಅಹಂಕಾರಿಗಳ ವಾಸಸ್ಥಳವು ಎಷ್ಟು ನಿಕೃಷ್ಟವಾದುದು. ವಕೀಲ ಲಿಲ್ಲದೀನ ಇತ್ತಖೌ ಮಾದಾ ಅನ್ಜಲ ರಬ್ಬುಕುಂ ಖಾಲೂ ಖೈರಾ ಲಿಲ್ಲದೀನ ಅಹ್ಸನೂ ಫೀ ಹಾದಿಹಿ ದುನ್ಯಾ ಹಸನಃ ವಲದಾರುಲ್ ಆಖಿರತಿ ಖೈರ್ ವಲನಿಅಮ ದಾರುಲ್ ಮುತ್ತಕೀನ್. ನಿಮ್ಮ ರಬ್ ಅಂದರೆ ನಿಮ್ಮ ಪರಿಪಾಲಕ ಏನನ್ನು ಅವತೀರ್ಣಗೊಳಿಸಿರುವನು ಎಂದು ಭಯಭಕ್ತಿ ಪಾಲಿಸಿದವರೊಂದಿಗೆ ಕೇಳಲಾದರೆ ಅವರು ಹೇಳುವರು ಉತ್ತಮವಾಗಿರುವುದನ್ನು. ಒಳಿತೆಸಗಿದವರಿಗೆ ಇಹಲೋಕದಲ್ಲೇ ಸತ್ಫಲವಿದೆ, ಪರಲೋಕ ಭವನವು ಅತ್ಯುತ್ತಮವಾದುದಾಗಿದೆ. ಭಯಭಕ್ತಿ ಪಾಲಿಸುವವರಿಗಿರುವ ಭವನವು ಎಷ್ಟು ಉತ್ತಮವಾದುದು. ಜನ್ನಾತು ಅದ್ನಿ ಯದ್ಖುಲೂನಹಾ ತಜ್ರಿ ಮಿನ್ ತಹ್ತಿಹಲ್ ಅನ್ಹಾರ್ ಲಹುಂ ಫೀಹಾ ಮಾ ಯಶಾಊನ್ ಕذلك ಯಜ್ಜಿ ಅಲ್ಲಾಹುಲ್ ಮುತ್ತಕೀನ್. ಅವರು ಶಾಶ್ವತ ವಾಸಕ್ಕಾಗಿ ಪ್ರವೇಶಿಸುವ ಸ್ವರ್ಗೋದ್ಯಾನಗಳು, ಅದರ ತಳಭಾಗದಿಂದ ನದಿಗಳು ಹರಿಯುತ್ತಿರುವು, ಅವರಿಗೆ ಅವರು ಬಯಸುವುದೆಲ್ಲವೂ ಅಲ್ಲಿರುವು. ಹೀಗೆ ಭಯಭಕ್ತಿ ಪಾಲಿಸುವವರಿಗೆ ಅಲ್ಲಾಹು ಪ್ರತಿಫಲವನ್ನು ನೀಡುವನು. ಅಲ್ಲದೀನ ತತವಫಾಹುಮುಲ್ ಮಲಾಯಿಕತು ತಯ್ಯಿಬೀನ ಯಕೂಲೂನ ಸಲಾಮುನ್ ಅಲೈಕುಮ್ ಉದ್ಖುಲುಲ್ ಜನ್ನತ ಬಿಮಾ ಕುಂತುಂ ತಅಮಲೂನ್. ಅಂದರೆ ಸಜ್ಜನರಾಗಿರುವಾಗ ಯಾವೊಂದು ಜನತೆಯ ಬದುಕನ್ನು ಮಲಕ್ಗಳು ಕೊನೆಗೊಳಿಸುವರೋ ಅವರಿಗೆ ಅವರು ಅಂದರೆ ಮಲಕ್ಗಳು ಹೇಳುವರು, ನಿಮ್ಮ ಮೇಲೆ ಶಾಂತಿ ಇರಲಿ, ನೀವು ಮಾಡಿಕೊಂಡಿರುವುದರ ಫಲವಾಗಿ ನೀವು ಸ್ವರ್ಗವನ್ನು ಪ್ರವೇಶಿಸಿರಿ. ಹಲ್ ಯಂظುರೂನ ಇಲ್ಲಾ ಅನ್ ತಅತಿಯಹುಮುಲ್ ಮಲಾಯಿಕತು ಔ ಯಅತಿಯ ಅಮ್ರು ರಬ್ಬಿಕ್ ಕذلك فعل الذين من قبلهم وما ظلمهم الله ولكن كانوا أنفسهم يظلمون. ತಮ್ಮ ಬಳಿಗೆ ಮಲಕ್ಗಳು ಬರುವುದನ್ನು ಅಥವಾ ತಮ್ಮ ರಬ್ಬಿನ ಅಂದರೆ ತಮ್ಮ ಪರಿಪಾಲಕನ ಆಜ್ಞೆ ಬರುವುದನ್ನು ಹೊರತು ಅವರು ಬೇರೆ ಏನನ್ನಾದರೂ ಕಾಯುತ್ತಿರುವರೇ? ಅವರ ಪೂರ್ವಿಕರು ಹೀಗೆಯೇ ಮಾಡಿದ್ದರು. ಅಲ್ಲಾಹು ಅವರೊಂದಿಗೆ ಅನ್ಯಾಯವೆಸಗಿರಲಿಲ್ಲ, ಆದರೆ ಅವರು ಸ್ವತಃ ಅವರೊಂದಿಗೆ ಅನ್ಯಾಯವೆಸಗಿದರು. فأصابهم سيئات ما عملوا وحاق بهم ما كانوا به يستهزئون. ಕೊನೆಗೆ ಅವರು ಮಾಡಿಕೊಂಡಿರುವುದರ ದುಷ್ಫಲವು ಅವರನ್ನು ಬಾಧಿಸಿತು ಮತ್ತು ಅವರು ಯಾವುದರ ಬಗ್ಗೆ ಅಪಹಾಸ್ಯ ಮಾಡುತ್ತಿದ್ದರೋ ಅದು ಅವರನ್ನು ಆವರಿಸಿತು. وقال الذين أشركوا لو شاء الله ما عبدنا من دونه من شيء نحن ولا آباؤنا ولا حرمنا من دونه من شيء كذلك فعل الذين من قبلهم فهل على الرسل إلا البلاغ المبين. ಅಲ್ಲಾಹುವಿನೊಂದಿಗೆ ಸಹಭಾಗಿತ್ವ ಮಾಡಿದವರು ಹೇಳಿದರು, ಅಲ್ಲಾಹು ಇಚ್ಛಿಸುತ್ತಿದ್ದರೆ ನಾವಾಗಲಿ ನಮ್ಮ ಪೂರ್ವಿಕರಾಗಲಿ ಅವನ ಹೊರತು ಏನನ್ನೂ ಆರಾಧಿಸುತ್ತಿರಲಿಲ್ಲ, ಅವನ ಆಜ್ಞೆಯ ವಿನ ಏನನ್ನೂ ನಾವು ನಿಷಿದ್ಧಗೊಳಿಸುತ್ತಿರಲಿಲ್ಲ. ಅವರ ಪೂರ್ವಿಕರು ಹೀಗೆಯೇ ಮಾಡಿದ್ದರು,
ಆದರೆ ಸಂದೇಶವಾಹಕರ ಮೇಲೆ ಸಂದೇಶವನ್ನು ತಲುಪಿಸುವುದರ ಹೊರತು ಇನ್ನೇನಾದರೂ ಹೊಣೆ ಇದೆಯೇ? وَلَقَدْ بَعَثْنَا فِي كُلِّ أُمَّةٍ رَسُولًا أَنِ اعْبُدُوا اللَّهَ وَاجْتَنِبُوا الطَّاغُوتَ فَمِنْهُمْ مَنْ هَدَى اللَّهُ وَمِنْهُمْ مَنْ حَقَّتْ عَلَيْهِ الضَّلَالَةُ فسيروا في الأرض فانظروا كيف كان عاقبة المكذبين. ನೀವು ಅಲ್ಲಾಹ್ವನ್ನು ಆರಾಧಿಸಿರಿ ಮತ್ತು ತಾಗೂತನ್ನು ವರ್ಜಿಸಿರಿ ಎಂದು ಬೋಧಿಸುವ ಸಲುವಾಗಿ ಖಂಡಿತವಾಗಿಯೂ ನಾವು ಪ್ರತಿಯೊಂದು ಸಮುದಾಯಕ್ಕೂ ಸಂದೇಶವಾಹಕರನ್ನು ಕಳುಹಿಸಿರುವೆವು. ತರುವಾಯ ಅವರಲ್ಲಿ ಕೆಲವರನ್ನು ಅಲ್ಲಾಹು ಸನ್ಮಾರ್ಗದಲ್ಲಿ ಸೇರಿಸಿದನು, ಅವರಲ್ಲಿ ಕೆಲವರ ಮೇಲೆ ಪಥಭ್ರಷ್ಟತೆಯು ಸ್ಥಿರವಾಯಿತು. ಆದ್ದರಿಂದ ನೀವು ಭೂಮಿಯಲ್ಲಿ ಸಂಚರಿಸಿರಿ ಮತ್ತು ಸತ್ಯ ನಿಷೇಧಿಗಳ ಪರ್ಯಾವಸಾನವು ಹೇಗಿತ್ತೆಂಬುದನ್ನು ನೋಡಿರಿ. ಇನ್ ತಹ್ರಿಸ್ ಅಲಾ ಹುದಾಹುಂ ಫಇನ್ನಲ್ಲಾಹ ಲಾ ಯಹ್ದಿ ಮನ್ ಯುದಿಲ್ ವಮಾ ಲಹುಂ ಮಿನ್ ನಾಸಿರೀನ್. ಓ ಪ್ರವಾದಿಯವರೇ, ಅವರು ಸನ್ಮಾರ್ಗದಲ್ಲಿ ಸೇರಬೇಕೆಂದು ತಾವು ಹಂಬಲಿಸುವುದಾದರೆ ಅದು ವ್ಯರ್ಥವಾಗಿದೆ. ಯಾಕೆಂದರೆ ಅಲ್ಲಾಹು ಯಾರನ್ನು ಪಥಭ್ರಷ್ಟಗೊಳಿಸುವನೋ ಅವನನ್ನು ಖಂಡಿತವಾಗಿಯೂ ಅವನು ಸನ್ಮಾರ್ಗದಲ್ಲಿ ಸೇರಿಸಲಾರನು. ಅವರಿಗೆ ಸಹಾಯಕರಾಗಿ ಯಾರೂ ಇರಲಾರರು. ವಅಕ್ಸಮೂ ಬಿಲ್ಲಾಹಿ ಜಹ್ದ ಐಮಾನಿಹಿಂ ಲಾ ಯಬ್ಅಸುಲ್ಲಾಹು ಮನ್ ಯಮೂತ್ ಬಲಾ ವಅದನ್ ಅಲೈಹಿ ಹಕ್ಕನ್ ವಲಾಕಿನ್ನ ಅಕ್ಸರನ್ ನಾಸಿ ಲಾ ಯಅಲಮೂನ್. ಮರಣ ಹೊಂದುವವರನ್ನು ಅಲ್ಲಾಹು ಪುನರುತ್ಥಾನಗೊಳಿಸಲಾರನು ಎಂದು ಅವರು ಪರಮಾವಧಿ ಖಾತ್ರಿಯೊಂದಿಗೆ ಪ್ರಮಾಣ ಮಾಡುವಂತೆ ಅಲ್ಲಾಹುವಿನ ಮೇಲೆ ಪ್ರಮಾಣ ಮಾಡಿ ಹೇಳಿದರು. ಹಾಗಲ್ಲ, ಅದು ಅವನು ಹೊಣೆ ವಹಿಸಿಕೊಂಡಿರುವ ಸತ್ಯವಾಗ್ದಾನವಾಗಿದೆ. ಆದರೆ ಜನರಲ್ಲಿ ಹೆಚ್ಚಿನವರು ಅರಿಯಲಾರರು. ಲಿಯುಬಯ್ಯಿನ ಲಹುಮುಲ್ಲದೀ ಯಖ್ತಲಿಫೂನ ಫೀಹಿ ವಲಿಯಅಲಮಲ್ಲದೀನ ಕಫರೂ ಅನ್ನಹುಂ ಕಾನೂ ಕಾದಿಬೀನ್. ಅವರನ್ನು ಪುನರುತ್ಥಾನಗೊಳಿಸುವುದು ಯಾಕೆಂದರೆ ಯಾವ ವಿಷಯದಲ್ಲಿ ಅವರು ಭಿನ್ನರಾಗಿದ್ದರೋ ಅದನ್ನು ಅವರಿಗೆ ಸ್ಪಷ್ಟಪಡಿಸಿಕೊಡುವ ಸಲುವಾಗಿ ಮತ್ತು ತಾವು ಸುಳ್ಳು ಹೇಳುವವರಾಗಿದ್ದೆವೆಂದು ಸತ್ಯ ನಿಷೇಧಿಗಳು ಅರಿತುಕೊಳ್ಳುವ ಸಲುವಾಗಿದೆ. ಇನ್ನಮಾ ಕೌಲುನಾ ಲಿಶೈಇನ್ ಇದಾ ಅರದ್ನಾಹು ಅನ್ ನಕೂಲ ಲಹು ಕುನ್ ಫಯಕೂನ್. ನಾವೊಂದು ವಸ್ತುವನ್ನು ಇಚ್ಛಿಸಿದರೆ ಅದಕ್ಕೆ ಸಂಬಂಧಿಸಿ ನಮ್ಮ ಮಾತು ಅದರೊಂದಿಗೆ ಉಂಟಾಗು ಎಂದು ನಾವು ಹೇಳುವುದು ಮಾತ್ರವಾಗಿದೆ. ತಕ್ಷಣ ಅದು ಉಂಟಾಗುವುದು. ವಲ್ಲದೀನ ಹಾಜರೂ ಫಿಲ್ಲಾಹಿ ಮಿನ್ ಬಅದಿ ಮಾ ظುಲಿಮೂ ಲನುಬವ್ವಿಅನ್ನಹುಂ ಫಿದ್ ದುನ್ಯಾ ಹಸನಃ ವಲಅಜ್ರುಲ್ ಆಖಿರತಿ ಅಕ್ಬರ್ ಲೌ ಕಾನೂ ಯಅಲಮೂನ್. ಅಕ್ರಮಕ್ಕೊಳಗಾದ ಬಳಿಕ ಅಲ್ಲಾಹುವಿನ ಮಾರ್ಗದಲ್ಲಿ ಸ್ವಂತ ಊರನ್ನು ಬಿಟ್ಟು ಹೋದವರಾರೋ ಖಂಡಿತವಾಗಿಯೂ ನಾವು ಅವರಿಗೆ ಇಹಲೋಕದಲ್ಲಿ ಉತ್ತಮ ವಾಸಸ್ಥಳವನ್ನು ಮಾಡಿಕೊಡುವೆವು. ಆದರೆ ಪರಲೋಕದ ಪ್ರತಿಫಲವೇ ಅತ್ಯಂತ ದೊಡ್ಡದು. ಅವರು ಅದನ್ನು ಅರಿತಿರುತ್ತಿದ್ದರೆ. ಅಲ್ಲದೀನ ಸಬರೂ ವಅಲಾ ರಬ್ಬಿಹಿಂ ಯತವಕ್ಕಲೂನ್. ಅವರು ಅಂದರೆ ಮುಹಾಜಿರ್ಗಳು ತಾಳ್ಮೆ ವಹಿಸಿದರು ಮತ್ತು ತಮ್ಮ ರಬ್ಬಿನ ಅಂದರೆ ತಮ್ಮ ಪರಿಪಾಲಕನ ಮೇಲೆ ಭರವಸೆ ಇಟ್ಟವರಾಗಿರುವರು. ವಮಾ ಅರ್ಸಲ್ನಾ ಮಿನ್ ಕಬ್ಲಿಕ ಇಲ್ಲಾ ರಿಜಾಲನ್ ನೂಹಿ ಇಲೈಹಿಂ ಫಸ್ಅಲೂ ಅಹ್ಲ ذಿಕ್ರಿ ಇನ್ ಕುಂತುಂ ಲಾ ತಅಲಮೂನ್. ತಮಗಿಂತ ಮುಂಚೆ ನಾವು ಸಂದೇಶವಾಹಕರಾಗಿ ಪುರುಷರನ್ನಲ್ಲದೆ ಕಳುಹಿಸಿಲ್ಲ. ಅವರಿಗೆ ನಾವು ದಿವ್ಯ ಸಂದೇಶವನ್ನು ನೀಡುತ್ತೇವೆ.
ನಿಮಗೆ ಅರಿವಿಲ್ಲವೆಂದಾದರೆ ಗ್ರಂಥಗಳ ಮೂಲಕ ಅರಿವು ಗಳಿಸಿರುವವರೊಂದಿಗೆ ಕೇಳಿ ನೋಡಿರಿ. ಬಿಲ್ಬೈನಾತಿ ವಜ್ಜುಬುರ್ وأنزلنا إليك الذكر لتبين للناس ما نزل إليهم ولعلهم يتفكرون. ಸ್ಪಷ್ಟವಾದ ಪುರಾವೆಗಳೊಂದಿಗೆ ಹಾಗೂ ಗ್ರಂಥಗಳೊಂದಿಗೆ ನಾವು ಅವರನ್ನು ಕಳುಹಿಸಿದೆವು. ಜನರಿಗೆ ಅವತೀರ್ಣಗೊಂಡಿರುವುದನ್ನು ತಾವು ಅವರಿಗೆ ವಿವರಿಸಿಕೊಡುವ ಸಲುವಾಗಿ ಮತ್ತು ಅವರು ಚಿಂತಿಸಿ ಗ್ರಹಿಸುವುದಕ್ಕಾಗಿ ತಮಗೆ ನಾವು ಸಂದೇಶವನ್ನು ಅವತೀರ್ಣಗೊಳಿಸಿದೆವು. ಅಫಅಮಿನ ಅಲ್ಲದೀನ ಮಕರು ಸಯ್ಯಿಆತಿ ಅನ್ ಯಖ್ಸಿಫ ಅಲ್ಲಾಹು ಬಿಹಿಮುಲ್ ಅರ್ದ ಔ ಯಅತಿಯಹುಮುಲ್ ಅದಾಬು ಮಿನ್ ಹೈಸು ಲಾ ಯಶ್ಉರೂನ್ أو يأخذهم في تقلبهم فما هم بمعجزين أو يأخذهم على تخوف فإن ربكم لرؤوف رحيم. ಆದರೆ ಕೆಟ್ಟ ತಂತ್ರಗಳನ್ನು ರೂಪಿಸಿದವರು ಯಾರೋ ಅವರನ್ನು ಅಲ್ಲಾಹು ಭೂಮಿಯಲ್ಲಿ ಹುದುಗಿಸಿ ಬಿಡಲಾರೆನೆಂದಾಗಲಿ ಅಥವಾ ಅವರು ನಿರೀಕ್ಷಿಸದ ಕಡೆಯಿಂದ ಶಿಕ್ಷೆಯು ಅವರೆಡೆಗೆ ಬರಲಾರದೆಂದಾಗಲಿ ಅಥವಾ ಅವರು ಅತ್ತಿತ್ತ ಚಲಿಸುತ್ತಿರುವಾಗ ಅವರಿಗೆ ಸೋಲಿಸಲು ಸಾಧ್ಯವಾಗದ ರೀತಿಯಲ್ಲಿ ಅವನು ಅವರನ್ನು ಹಿಡಿಯಲಾರನೆಂದಾಗಲಿ ಅಥವಾ ಅವರು ಭಯಭೀತರಾಗಿರುವಾಗಲೇ ಅವನು ಅವರನ್ನು ಹಿಡಿಯಲಾರನೆಂದಾಗಲಿ ಅವರು ನಿರ್ಭೀತರಾಗಿರುವರೇ. ಖಂಡಿತವಾಗಿಯೂ ನಿಮ್ಮ ರಬ್ ಅಂದರೆ ನಿಮ್ಮ ಪರಿಪಾಲಕ ಅತ್ಯಂತ ದಯಾಳು ಅಪಾರ ಕರುಣೆಯುಳ್ಳವನು ಆಗಿರುವನು. ಅವಲಂ ಯರೌ ಇಲಾ ಮಾ ಖಲಕ ಅಲ್ಲಾಹು ಮಿನ್ ಶೈಇನ್ ಯತಫಯ್ಯഉ ಜಿಲಾಲುಹು ಅನಿಲ್ ಯಮೀನಿ ವಶ್ಶಮಾಇಲಿ ಸುಜ್ಜದನ್ ಲಿಲ್ಲಾಹಿ ವಹುಂ ದಾಖಿರೂನ್. ಅಲ್ಲಾಹು ಸೃಷ್ಟಿಸಿದ ಯಾವುದೇ ವಸ್ತುವಿನೆಡೆಗೆ ಅವರು ನೋಡಲಿಲ್ಲವೇ? ದೈನ್ಯತಾ ಭಾವದಿಂದಲೂ ಅಲ್ಲಾಹುವಿಗೆ ಸಾಷ್ಟಾಂಗವೆರಗುತ್ತಲೂ ಅದರ ನೆರಳುಗಳು ಬಲಕ್ಕೂ ಎಡಕ್ಕೂ ತಿರುಗುತ್ತಾ ಇದೆ. ವಲಿಲ್ಲಾಹಿ ಯಸ್ಜುದು ಮಾ ಫಿಸ್ ಸಮಾವಾತಿ ವಮಾ ಫಿಲ್ ಅರ್ದಿ ಮಿನ್ ದಾಬ್ಬತಿನ್ ವಲ್ ಮಲಾಯಿಕತು ವಹುಂ ಲಾ ಯಸ್ತಕ್ಬಿರೂನ್. ಆಕಾಶಗಳಲ್ಲಿ ಮತ್ತು ಭೂಮಿಯಲ್ಲಿರುವ ಪ್ರತಿಯೊಂದು ಜೀವಿಯೂ ಅಲ್ಲಾಹುವಿಗೆ ಸಾಷ್ಟಾಂಗವೆರಗುತ್ತಿದೆ. ಮಲಕ್ಕುಗಳು ಕೂಡ ಸಾಷ್ಟಾಂಗವೆರಗುತ್ತಿರುವರು. ಅವರು ಅಹಂಕಾರ ಪಡಲಾರರು. ಯಖಾಫೂನ ರಬ್ಬಹುಂ ಮಿನ್ ಫೌಕಿಹಿಂ ವಯಫ್ಅಲೂನ ಮಾ ಯುಅಮರೂನ್. ಅವರ ಮೇಲಿರುವ ಅವರ ರಬ್ಬನ್ನು ಅಂದರೆ ಅವರ ಪರಿಪಾಲಕನನ್ನು ಅವರು ಭಯಪಡುವರು ಮತ್ತು ಅವರೊಂದಿಗೆ ಏನನ್ನು ಆಜ್ಞಾಪಿಸಲಾಗುವುದೋ ಅದನ್ನು ಅವರು ನಿರ್ವಹಿಸುವರು. وقال الله لا تتخذوا إلهين اثنين إنما هو إله واحد فإياي فارهبون. ಅಲ್ಲಾಹು ಹೇಳಿರುವನು, ನೀವು ಇಬ್ಬರು ಆರಾಧ್ಯರನ್ನು ಮಾಡಿಕೊಳ್ಳದಿರಿ, ಅವನು ಏಕಮೇವ ಆರಾಧ್ಯನು ಮಾತ್ರವಾಗಿರುವನು. ಆದ್ದರಿಂದ ನೀವು ಏಕಮೇವ ಆರಾಧ್ಯನಾಗಿರುವ ನನ್ನನ್ನು ಮಾತ್ರ ಭಯಪಡಿರಿ. ವಲಹು ಮಾ ಫಿಸ್ ಸಮಾವಾತಿ ವಲ್ ಅರ್ದಿ ವಲಹು ಅದ್ದೀನು ವಾಸಿಬಾ ಅಫಗೈರ ಅಲ್ಲಾಹಿ ತತ್ತಕೂನ್. ಆಕಾಶಗಳಲ್ಲಿ ಮತ್ತು ಭೂಮಿಯಲ್ಲಿರುವುದೆಲ್ಲವೂ ಅವನದ್ದಾಗಿವೆ. ನಿರಂತರವಾಗಿರುವ ಶರಣಾಗತಿಯು ಅವನಿಗೆ ಮಾತ್ರವಾಗಿದೆ. ಹೀಗಿರುವಾಗ ನೀವು ಅಲ್ಲಾಹು ಅಲ್ಲದವರೊಂದಿಗೆ ಭಯಭಕ್ತಿ ತೋರಿಸುವಿರಾ? ವಮಾ ಬಿಕುಂ ಮಿನ್ ನಿಅಮತಿನ್ ಫಮಿನಲ್ಲಾಹ್ ಥುಮ್ಮ ಇದಾ ಮಸ್ಸಕುಮುದ್ದುರ್ರು ಫಇಲೈಹಿ ತಜಅರೂನ್. ನಿಮ್ಮಲ್ಲಿ ಅನುಗ್ರಹವಾಗಿ ಏನೇ ಇದ್ದರೂ ಅದು ಅಲ್ಲಾಹುವಿನಿಂದಾಗಿದೆ. ತರುವಾಯ ನಿಮಗೇನಾದರೂ ಹಾನಿ ತಟ್ಟಿದರೆ ನೀವು ಗಟ್ಟಿಯಾಗಿ ಕೂಗಿ ಮೊರೆ ಇಡುವುದು
ಅವನಲ್ಲೇ ಆಗಿದೆ. ثم إذا كشف الضر عنكم إذا فريق منكم بربهم يشركون. ತರುವಾಯ ಅವನು ನಿಮ್ಮಿಂದ ಆ ಹಾನಿಯನ್ನು ನಿವಾರಿಸಿದರೆ ಅಗೋ ನಿಮ್ಮ ಪೈಕಿ ಒಂದು ಗುಂಪು ಅವರ ರಬ್ಬಿನೊಂದಿಗೆ ಅಂದರೆ ಅವರ ಪರಿಪಾಲಕನೊಂದಿಗೆ ಸಹಭಾಗಿತ್ವ ಮಾಡುವರು. ليكفروا بما آتيناهم فتمتعوا فسوف تعلمون. ನಾವು ಅವರಿಗೆ ಏನನ್ನು ದಯಪಾಲಿಸಿರುವೆವೋ ಅದರಲ್ಲಿ ಅವರು ಕೃತಜ್ಞತೆಯನ್ನು ತೋರುತ್ತಿರುವರು. ನೀವು ಸುಖವಾಗಿ ಜೀವಿಸಿರಿ, ತರುವಾಯ ನೀವು ಅರಿತುಕೊಳ್ಳುವಿರಿ. ويجعلون لما لا يعلمون نصيبا مما رزقناهم تالله لتسألن عما كنتم تفترون. ನಾವು ಅವರಿಗೆ ದಯಪಾಲಿಸಿರುವುದರಲ್ಲಿ ಒಂದು ಪಾಲನ್ನು ಅವರು ತಮಗೆ ಸ್ಪಷ್ಟವಾದ ಅರಿವಿಲ್ಲದ ಕೆಲವು ಮಿಥ್ಯಾರಾಧ್ಯರಿಗೆ ಮುಡಿಪಾಗಿಡುತ್ತಿರುವರು. ಅಲ್ಲಾಹುವಿನ ಮೇಲಾಣೆ, ನೀವು ಹೆಣೆಯುತ್ತಿರುವುದರ ಬಗ್ಗೆ ಖಂಡಿತವಾಗಿಯೂ ನಿಮ್ಮೊಂದಿಗೆ ಪ್ರಶ್ನಿಸಲಾಗುವುದು. ويجعلون لله البنات سبحانه ولهم ما يشتهون. ಅವರು ಅಲ್ಲಾಹುವಿಗೆ ಹೆಣ್ಮಕ್ಕಳನ್ನು ಸ್ಥಾಪಿಸುತ್ತಿರುವರು. ಅವನು ಪರಮ ಪಾವನನು, ಅವರಿಗಾದರೂ ಅವರು ಇಷ್ಟಪಡುವುದು ಗಂಡು ಮಕ್ಕಳು. وإذا بشر أحدهم بالأنثى ظل وجهه مسودا وهو كظيم. ಅವರ ಪೈಕಿ ಒಬ್ಬನಿಗೆ ಒಂದು ಹೆಣ್ಣು ಮಗು ಹುಟ್ಟಿದ ಶುಭವಾರ್ತೆಯನ್ನು ತಿಳಿಸಲಾದರೆ ರೋಷಾಕುಲನಾಗಿರುತ್ತಾ ಅವನ ಮುಖವು ಕರ್ರಗಾಗುವುದು. يتوارى من القوم من سوء ما بشر به أيمسكه على هون أم يدسه في التراب ألا ساء ما يحكمون. ತನಗೆ ತಿಳಿಸಲಾಗಿರುವ ಆ ಶುಭವಾರ್ತೆಯ ಅಪಮಾನದಿಂದಾಗಿ ಅವನು ಜನರಿಂದ ಅಡಗಿಕೊಳ್ಳುವನು. ಅಪಮಾನದಿಂದಾಗಿ ಅದನ್ನು ಉಳಿಸಬೇಕೋ ಅಥವಾ ಅದನ್ನು ಮಣ್ಣಿನಲ್ಲಿ ಹೂಳಬೇಕೋ ಎಂದಾಗಿರುವುದು ಅವನ ಆಲೋಚನೆ. ಅರಿತುಕೊಳ್ಳಿರಿ, ಅವರು ಕೈಗೊಳ್ಳುವ ತೀರ್ಮಾನವು ಎಷ್ಟು ನಿಕೃಷ್ಟವಾದುದು. للذين لا يؤمنون بالآخرة مثل السوء ولله المثل الأعلى وهو العزيز الحكيم. ಕೆಟ್ಟ ವಿಶೇಷಣವಿರುವುದು ಪರಲೋಕದಲ್ಲಿ ವಿಶ್ವಾಸವಿಡದವರಿಗಾಗಿದೆ. ಅತ್ಯುನ್ನತವಾದ ವಿಶೇಷಣವಿರುವುದು ಅಲ್ಲಾಹುವಿಗಾಗಿದೆ. ಅವನು ಪ್ರತಾಪಶಾಲಿಯೂ ಯುಕ್ತಿಪೂರ್ಣನೂ ಆಗಿರುವನು. ولو يؤاخذ الله الناس بظلمهم ما ترك عليها من دابة ولكن يؤخرهم إلى أجل مسمى فإذا جاء أجلهم لا يستأخرون ساعة ولا يستقدمون. ಮನುಷ್ಯರ ಅಕ್ರಮದ ನಿಮಿತ್ತ ಅಲ್ಲಾಹು ಅವರನ್ನು ತಕ್ಷಣ ಶಿಕ್ಷಿಸುವುದಾಗಿದ್ದರೆ ಭೂಮಿಯ ಮೇಲೆ ಯಾವುದೇ ಜೀವಿಯನ್ನು ಅವನು ಉಳಿಯಗೊಡುತ್ತಿರಲಿಲ್ಲ. ಆದರೆ ನಿಶ್ಚಿತ ಅವಧಿಯವರೆಗೆ ಅವನು ಅವರಿಗೆ ಕಾಲಾವಕಾಶವನ್ನು ದೀರ್ಘಿಸಿಕೊಡುವನು. ಅವರ ಅವಧಿಯೇನಾದರೂ ಬಂದು ಬಿಟ್ಟರೆ ಅದನ್ನು ಒಂದು ಕ್ಷಣದಷ್ಟು ಹಿಂದಕ್ಕೆ ತಳ್ಳಲು ಅವರಿಂದಾಗದು, ಅದನ್ನು ಮುಂದಕ್ಕೆ ತಳ್ಳಲು ಅವರಿಂದಾಗದು. ويجعلون لله ما يكرهون وتصف ألسنتهم الكذب أن لهم الحسنى لا جرم أن لهم النار وأنهم مفرطون. ಅವರಿಗೆ ಇಷ್ಟವಿಲ್ಲದಿರುವುದನ್ನು ಅವರು ಅಲ್ಲಾಹುವಿಗೆ ವಹಿಸಿಕೊಡುವರು. ಅತ್ಯುತ್ತಮವಾಗಿರುವುದು ಅವರಿಗಿರುವುದಾಗಿದೆ ಎಂದು ಅವರ ನಾಲಗೆಗಳು ಸುಳ್ಳು ಸುಳ್ಳಾಗಿ ವರ್ಣಿಸುತ್ತಿವೆ. ಸಂದೇಹವೇ ಇಲ್ಲ,
ಖಂಡಿತವಾಗಿಯೂ ಅವರಿಗೆ ನರಕಾಗ್ನಿ ಇರುವುದು, ಅವರನ್ನು ಅದರೆಡೆಗೆ ಮುಂದಿನಿಂದ ಸಾಗಿಸಲಾಗುವುದು. ತಲ್ಲಾಹಿ ಲಕದ್ ಅರ್ಸಲ್ನಾ ಇಲಾ ಉಮಮಿನ್ ಮಿನ್ قبلك فزين لهم الشيطان أعمالهم فهو وليهم اليوم ولهم عذاب أليم. ಅಲ್ಲಾಹುವಿನ ಮೇಲಾಣೆ, ತಮಗಿಂತ ಮುಂಚೆಯೂ ನಾವು ಅನೇಕ ಸಮುದಾಯಗಳೆಡೆಗೆ ಸಂದೇಶವಾಹಕರನ್ನು ಕಳುಹಿಸಿರುವೆವು. ಆದರೆ ಸೈತಾನನು ಅವರಿಗೆ ಅವರ ದುಷ್ಕರ್ಮಗಳನ್ನು ಆಕರ್ಷಣೀಯಗೊಳಿಸಿ ತೋರಿಸಿದನು. ಇಂದು ಅವನು ಅವರ ಮಿತ್ರನಾಗಿರುವನು. ಅವರಿಗೆ ಯಾತನಾಮಯವಾದ ಶಿಕ್ಷೆ ಇದೆ. وما أنزلنا عليك الكتاب إلا لتبين لهم الذي اختلفوا فيه وهدى ورحمة لقوم يؤمنون. ಯಾವ ವಿಷಯದಲ್ಲಿ ಅವರು ಭಿನ್ನರಾಗಿರುವರೋ ಅದನ್ನು ಅವರಿಗೆ ಸ್ಪಷ್ಟಗೊಳಿಸುವ ಸಲುವಾಗಿ ಮತ್ತು ವಿಶ್ವಾಸವಿಡುವ ಜನರಿಗೆ ಮಾರ್ಗದರ್ಶಿಯಾಗಿ ಹಾಗೂ ಕಾರುಣ್ಯವಾಗಿ ವಿನಾ ತಮಗೆ ನಾವು ಗ್ರಂಥವನ್ನು ಅವತೀರ್ಣಗೊಳಿಸಿಲ್ಲ. ವಲ್ಲಾಹು ಅನ್ಜಲ ಮಿನಸ್ ಸಲಾಇ ಮಾಅನ್ ಫಅಹ್ಯಾ ಬಿಹಿಲ್ ಅರ್ದ ಬಅದ ಮೌತಿಹಾ ಇನ್ನ ಫೀ ذلك ಲಆಯತನ್ ಲಿಕೌಮಿನ್ ಯಸ್ಮಊನ್. ಅಲ್ಲಾಹು ಆಕಾಶದಿಂದ ಮಳೆ ನೀರನ್ನು ಸುರಿಸಿದನು. ತರುವಾಯ ಅದರಿಂದ ಅವನು ನಿರ್ಜೀವವಾಗಿದ್ದ ಭೂಮಿಗೆ ಜೀವವನ್ನು ನೀಡಿದನು. ಆಲಿಸಿ ಗ್ರಹಿಸುವ ಜನರಿಗೆ ಖಂಡಿತವಾಗಿಯೂ ಅದರಲ್ಲಿ ದೃಷ್ಟಾಂತವಿದೆ. ವಇನ್ನ ಲಕುಂ ಫಿಲ್ ಅನ್ಆಮಿ ಲಇಬ್ರಹ್ ನುಸ್ಕೀಕುಂ ಮಿಮ್ಮಾ ಫೀ ಬುತೂನಿಹಿ ಮಿನ್ ಬೈನಿ ಫರ್ಸಿನ್ ವದಮಿನ್ لبنا خالصا سائغا للشاربين. ಖಂಡಿತವಾಗಿಯೂ ನಿಮಗೆ ಜಾನುವಾರುಗಳಲ್ಲಿ ಒಂದು ಪಾಠವಿದೆ. ಅವುಗಳ ಉದರಗಳಲ್ಲಿರುವುದರಿಂದ, ಅಂದರೆ ಮಲ ಮತ್ತು ರಕ್ತದ ನಡುವಿನಿಂದಿರುವ ಕುಡಿಯುವವರಿಗೆ ರುಚಿಕರವಾಗಿರುವ ಶುದ್ಧ ಹಾಲನ್ನು ನಾವು ನಿಮಗೆ ಕುಡಿಯಲು ನೀಡುವೆವು. وَمِن ثَمَرَاتِ النَّخِيلِ وَالْأَعْنَابِ تَتَّخِذُونَ مِنْهُ سَكَرًا وَرِزْقًا حَسَنًا إِنَّ فِي ذَلِكَ لَآيَةً لِقَوْمٍ يَعْقِلُونَ. ಖರ್ಜೂರದ ಮರಗಳ ಮತ್ತು ದ್ರಾಕ್ಷಿ ಬಳ್ಳಿಗಳ ಫಲಗಳಿಂದಲೂ ನಿಮಗೆ ನಾವು ಕುಡಿಯಲು ನೀಡುವೆವು. ಅದರಿಂದ ನೀವು ಅಮಲು ಪದಾರ್ಥಗಳನ್ನು ಮತ್ತು ಉತ್ತಮ ಆಹಾರಗಳನ್ನು ತಯಾರಿಸುವಿರಿ. ಖಂಡಿತವಾಗಿಯೂ ಆಲೋಚಿಸುವ ಜನರಿಗೆ ಅದರಲ್ಲಿ ದೃಷ್ಟಾಂತವಿದೆ. وَأَوْحَى رَبُّكَ إِلَى النَّحْلِ أَنِ اتَّخِذِي مِنَ الْجِبَالِ بُيُوتًا وَمِنَ الشَّجَرِ وَمِمَّا يَعْرِشُونَ. ತಮ್ಮ ರಬ್, ಅಂದರೆ ತಮ್ಮ ಪರಿಪಾಲಕ, ಜೇನುನೊಣಕ್ಕೆ ಸಂದೇಶವನ್ನು ನೀಡಿದನು. ಬೆಟ್ಟಗಳಲ್ಲಿ, ವೃಕ್ಷಗಳಲ್ಲಿ ಮತ್ತು ಮನುಷ್ಯರು ಎತ್ತರಿಸಿ ಕಟ್ಟುವವುಗಳಲ್ಲಿ ಗೂಡುಗಳನ್ನು ನಿರ್ಮಿಸು. ثُمَّ كُلِي مِن كُلِّ الثَّمَرَاتِ فَاسْلُكِي سُبُلَ رَبِّكِ ذُلُلًا يَخْرُجُ مِن بُطُونِهَا شَرَابٌ مُخْتَلِفٌ أَلْوَانُهُ فِيهِ شِفَاءٌ لِلنَّاسِ إِنَّ فِي ذَلِكَ لَآيَةً لِقَوْمٍ يَتَفَكَّرُونَ. ತರುವಾಯ ಎಲ್ಲ ವಿಧ ಫಲವರ್ಗಗಳಿಂದಲೂ ತಿಂದು ನಿನ್ನ ರಬ್, ಅಂದರೆ ನಿನ್ನ ಪರಿಪಾಲಕ ಅನುಕೂಲಕರವಾಗಿ ಮಾಡಿಕೊಟ್ಟಿರುವ ಮಾರ್ಗಗಳಲ್ಲಿ ಚಲಿಸು. ಅವುಗಳ ಉದರಗಳಿಂದ ವಿಭಿನ್ನ ಬಣ್ಣಗಳಿರುವ ಪಾನೀಯವು ಹೊರಬರುತ್ತದೆ. ಅದರಲ್ಲಿ ಮನುಷ್ಯರಿಗೆ ಉಪಶಮನವಿದೆ. ಖಂಡಿತವಾಗಿಯೂ ಚಿಂತಿಸುವ ಜನರಿಗೆ ಅದರಲ್ಲಿ ದೃಷ್ಟಾಂತವಿದೆ. ವಲ್ಲಾಹು ಖಲಕಕುಂ ಥುಮ್ಮ ಯತವಫಾಕುಂ
ومنكم من يرد إلى أرذل العمر لكي لا يعلم بعد علم شيئا إن الله عليم قدير. ನಿಮ್ಮನ್ನು ಅಲ್ಲಾಹು ಸೃಷ್ಟಿಸಿದನು, ತರುವಾಯ ನಿಮ್ಮನ್ನು ಅವನು ಮೃತಪಡಿಸುವನು. ಅನೇಕ ವಿಷಯಗಳನ್ನು ಅರಿತುಕೊಂಡ ಬಳಿಕವೂ ಏನನ್ನೂ ಅರಿಯದಿರುವಂತಹ ಸ್ಥಿತಿಗೆ ತಲುಪುವಂತೆ ನಿಮ್ಮ ಪೈಕಿ ಕೆಲವರು ಅತಿ ಬಲಹೀನತೆಯ ಪ್ರಾಯದೆಡೆಗೆ ತಳ್ಳಲ್ಪಡುವರು. ಖಂಡಿತವಾಗಿಯೂ ಅಲ್ಲಾಹು ಸರ್ವಜ್ಞನೂ ಸರ್ವಶಕ್ತನೂ ಆಗಿರುವನು. ವಲ್ಲಾಹು ಫದ್ದಲ ಬಅದಕುಂ ಅಲಾ ಬಅದಿನ್ ಫಿರ್ ರಿಜ್ಕ್ ಫಮಲ್ಲದೀನ ಫುದ್ದಿಲೂ ಬಿರಾದ್ದಿ ರಿಜ್ಕಿಹಿಂ ಅಲಾ ಮಾ ಮಲಕತ್ ಐಮಾನುಹುಂ ಫಹುಂ ಫೀಹಿ ಸವಾ ಅಫಬಿನಿಅಮತಿಲ್ಲಾಹಿ ಯಜ್ಹದೂನ್. ಅನ್ನಾಧಾರದ ವಿಷಯದಲ್ಲಿ ಅಲ್ಲಾಹು ನಿಮ್ಮಲ್ಲಿ ಕೆಲವರನ್ನು ಇತರ ಕೆಲವರಿಗಿಂತ ಮಿಗಿಲಾಗಿಸಿರುವನು. ಆದರೆ ಅನ್ನಾಧಾರದ ವಿಷಯದಲ್ಲಿ ಮಿಗಿಲಾಗಿರುವವರು ತಮ್ಮ ಅನ್ನಾಧಾರವನ್ನು ತಮ್ಮ ಬಲಗೈಗಳು ಸ್ವಾಧೀನದಲ್ಲಿಟ್ಟುಕೊಂಡಿರುವವರಿಗೆ, ಅಂದರೆ ಗುಲಾಮರಿಗೆ ಒಪ್ಪಿಸಿ ಅದರಲ್ಲಿ ಅವರು ಒಡೆಯ ಮತ್ತು ಗುಲಾಮ ಸಮಾನರಾಗಿರುವಂತೆ ನೋಡಿಕೊಳ್ಳಲಾರರು. ಹೀಗಿರುವಾಗ ಅವರು ಅಲ್ಲಾಹುವಿನ ಅನುಗ್ರಹವನ್ನು ನಿಷೇಧಿಸುತ್ತಿರುವರೇ? ವಲ್ಲಾಹು ಜಅಲ ಲಕುಂ ಮಿನ್ ಅನ್ಫುಸಿಕುಂ ಅಜ್ವಾಜಂ ವಜಅಲ ಲಕುಂ ಮಿನ್ ಅಜ್ವಾಜಿಕುಂ ಬನೀನ್ وجعل لكم من أزواجكم بنين وحفدة ورزقكم من الطيبات أفبالباطل يؤمنون وبنعمة الله هم يكفرون. ಅಲ್ಲಾಹು ನಿಮ್ಮಿಂದಲೇ ನಿಮಗೆ ಸಂಗಾತಿಗಳನ್ನು ಮಾಡಿಕೊಟ್ಟಿರುವನು. ನಿಮ್ಮ ಸಂಗಾತಿಗಳ ಮೂಲಕ ಅವನು ನಿಮಗೆ ಮಕ್ಕಳನ್ನು ಮೊಮ್ಮಕ್ಕಳನ್ನು ಮಾಡಿಕೊಟ್ಟಿರುವನು. ವಿಶಿಷ್ಟ ವಸ್ತುಗಳಿಂದ ಅವನು ನಿಮಗೆ ಅನ್ನಾಧಾರವನ್ನು ಒದಗಿಸಿರುವನು. ಹೀಗಿರುವಾಗ ಅವರು ಅಸತ್ಯದಲ್ಲಿ ವಿಶ್ವಾಸವಿಟ್ಟು ಅಲ್ಲಾಹುವಿನ ಅನುಗ್ರಹವನ್ನು ನಿಷೇಧಿಸುತ್ತಿರುವರೇ? وَيَعْبُدُونَ مِن دُونِ اللَّهِ مَا لَا يَمْلِكُ لَهُمْ رِزْقًا مِنَ السَّمَاوَاتِ وَالْأَرْضِ شَيْئًا وَلَا يَسْتَطِيعُونَ. ಅವರು ಅಲ್ಲಾಹುವಿನ ಹೊರತು ಆಕಾಶಗಳಿಂದಾಗಲಿ ಮತ್ತು ಭೂಮಿಯಿಂದಾಗಲಿ ಅವರಿಗೆ ಯಾವುದೇ ಅನ್ನಾಧಾರವನ್ನು ಸ್ವಾಧೀನದಲ್ಲಿಟ್ಟುಕೊಂಡಿರದವರನ್ನು ಮತ್ತು ಯಾವುದಕ್ಕೂ ಸಾಮರ್ಥ್ಯವಿಲ್ಲದವರನ್ನು ಆರಾಧಿಸುತ್ತಿರುವರು. ಫಲಾ ತದ್ರಿಬೂ ಲಿಲ್ಲಾಹಿಲ್ ಅಮ್ಸಾಲ್ ಇನ್ನಲ್ಲಾಹ ಯಅಲಮು ವ ಅಂತುಂ ಲಾ ತಅಲಮೂನ್. ಆದ್ದರಿಂದ ನೀವು ಅಲ್ಲಾಹುವಿಗೆ ಉಪಮೆಗಳನ್ನು ಹೇಳದಿರಿ, ಖಂಡಿತವಾಗಿಯೂ ಅಲ್ಲಾಹು ಅರಿಯುವನು ಮತ್ತು ನೀವು ಅರಿಯಲಾರಿರಿ. ضربallahu mathalan 'abdan mamlukan la yaqdiru 'ala shay'in wa man razaqnahu minna rizqan hasana وَمَنْ رَزَقْنَاهُ مِنَّا رِزْقًا حَسَنًا فَهُوَ يُنْفِقُ مِنْهُ سِرًّا وَجَهْرًا هَلْ يَسْتَوُونَ الْحَمْدُ لِلَّهِ بَلْ أَكْثَرُهُمْ لَا يَعْلَمُونَ. ಇನ್ನೊಬ್ಬನ ಒಡೆತನಕ್ಕೆ ಸೇರಿರುವ ಯಾವುದಕ್ಕೂ ಸಾಮರ್ಥ್ಯವಿಲ್ಲದ ಒಬ್ಬ ಗುಲಾಮನನ್ನು ಮತ್ತು ನಾವು ನಮ್ಮ ವತಿಯಿಂದ ಉತ್ತಮ ಅನ್ನಾಧಾರವನ್ನು ಒದಗಿಸಿ ಅದರಿಂದ ಗುಪ್ತವಾಗಿಯೂ ಬಹಿರಂಗವಾಗಿಯೂ ವ್ಯಯಿಸುವ ಇನ್ನೊಬ್ಬನನ್ನು ಅಲ್ಲಾಹು ಉಪಮೆಯಾಗಿ ತೋರಿಸುತ್ತಿರುವನು. ಇವರು ಸಮಾನರಾಗುವರೇ? ಅಲ್ಲಾಹುವಿಗೆ ಸ್ತುತಿ. ಆದರೆ ಅವರಲ್ಲಿ
ಹೆಚ್ಚಿನವರು ಅರಿಯಲಾರರು. وضرب الله مثلا الرجلين أحدهما أبكم لا يقدر على شيء وهو كل على مولاه أينما يوجهه لا يأت بخير هل يستوي هو ومن يأمر بالعدل وهو على صراط مستقيم. ಇಬ್ಬರು ವ್ಯಕ್ತಿಗಳನ್ನು ಅಲ್ಲಾಹು ಉಪಮೆಯಾಗಿ ತೋರಿಸುವನು. ಅವರಲ್ಲೊಬ್ಬನು ಯಾವುದಕ್ಕೂ ಸಾಮರ್ಥ್ಯವಿಲ್ಲದ ಒಬ್ಬ ಮೂಕನಾಗಿರುವನು. ಅವನು ತನ್ನ ಯಜಮಾನನಿಗೆ ಒಂದು ಹೊರೆಯಾಗಿರುವನು. ಅವನನ್ನು ಯಾವ ಕಡೆಗೆ ತಿರುಗಿಸಿದರೂ ಅವನು ಯಾವುದೇ ಒಳಿತನ್ನು ತರಲಾರನು. ಇವನು ಮತ್ತು ಸತ್ಯದ ಹಾದಿಯಲ್ಲಿ ಅಚಲನಾಗಿದ್ದುಕೊಂಡು ನ್ಯಾಯ ಪಾಲಿಸಲು ಆಜ್ಞಾಪಿಸುವ ಇನ್ನೊಬ್ಬನು ಸಮಾನರಾಗುವರೇ? ವಲಿಲ್ಲಾಹಿ ಗೈಬುಸ್ ಸಮಾವಾತಿ ವಲ್ ಅರ್ದ್ وما أمر الساعة إلا كلمح البصر أو هو أقرب إن الله على كل شيء قدير. ಆಕಾಶಗಳ ಮತ್ತು ಭೂಮಿಯ ಅಗೋಚರ ಜ್ಞಾನವಿರುವುದು ಅಲ್ಲಾಹುವಿಗಾಗಿದೆ. ಅಂತ್ಯಗಳಿಗೆಯ ವಿಷಯವು ಕಣ್ಣೆವೆ ಇಕ್ಕುವಂತೆ ಮಾತ್ರವಾಗಿದೆ ಅಥವಾ ಅದಕ್ಕಿಂತಲೂ ಹತ್ತಿರವಾಗಿದೆ. ಖಂಡಿತವಾಗಿಯೂ ಅಲ್ಲಾಹು ಎಲ್ಲ ವಿಷಯಗಳಲ್ಲೂ ಸಾಮರ್ಥ್ಯವುಳ್ಳವನಾಗಿರುವನು. ವಲ್ಲಾಹು ಅಖ್ರಜಕುಂ ಮಿನ್ ಬುತೂನಿ ಉಮ್ಮಹಾತಿಕುಂ ಲಾ ತಅಲಮೂನ ಶೈಅನ್ وجعل لكم السمع والأبصار والأفئدة لعلكم تشكرون. ನೀವು ಏನನ್ನೂ ಅರಿತಿರದಂಥ ಸ್ಥಿತಿಯಲ್ಲಿ ಅಲ್ಲಾಹು ನಿಮ್ಮನ್ನು ನಿಮ್ಮ ತಾಯಂದಿರ ಉದರಗಳಿಂದ ಹೊರತಂದನು. ನಿಮಗೆ ಅವನು ಶ್ರವಣವನ್ನು, ದೃಷ್ಟಿಗಳನ್ನು ಮತ್ತು ಹೃದಯಗಳನ್ನು ನೀಡಿದನು. ನೀವು ಕೃತಜ್ಞತೆ ಸಲ್ಲಿಸುವವರಾಗುವ ಸಲುವಾಗಿ. ಅಲಂ ಯರೌ ಇಲಾ الطير مسخرات في جو السماء ما يمسكهن إلا الله إن في ذلك لآيات لقوم يؤمنون. ದಿಗಂತದಲ್ಲಿ ಅಲ್ಲಾಹುವಿನ ಆಜ್ಞೆಗೆ ವಿಧೇಯವಾಗಿ ಹಾರಾಡುವ ಹಕ್ಕಿಗಳೆಡೆಗೆ ಅವರು ನೋಡುವುದಿಲ್ಲವೇ? ಅಲ್ಲಾಹುವಿನ ಹೊರತು ಇನ್ನಾರೂ ಅವುಗಳನ್ನು ಆಧಾರ ನೀಡಿ ಹಿಡಿಯುವುದಿಲ್ಲ. ಖಂಡಿತವಾಗಿಯೂ ವಿಶ್ವಾಸವಿಡುವ ಜನರಿಗೆ ಇದರಲ್ಲಿ ದೃಷ್ಟಾಂತಗಳಿವೆ. ವಲ್ಲಾಹು ಜಅಲ ಲಕುಂ ಮಿನ್ ಬುಯೂತಿಕುಂ ಸಕನನ್ ವಜಅಲ ಲಕುಂ ಮಿನ್ ಜುಲೂದಿಲ್ ಅನ್ಆಮಿ ಬುಯೂತನ್ تستخفونها يوم ظعنكم ويوم إقامتكم ومن أصوافها وأوبارها وأشعارها أثاثا ومتاعا إلى حين. ಅಲ್ಲಾಹು ನಿಮಗೆ ನಿಮ್ಮ ಮನೆಗಳನ್ನು ವಿಶ್ರಾಂತಿ ಧಾಮವನ್ನಾಗಿ ಮಾಡಿಕೊಟ್ಟಿರುವನು. ಅವನು ನಿಮಗೆ ಜಾನುವಾರುಗಳ ತೊಗಲುಗಳಿಂದ ಡೇರೆಗಳನ್ನು ಮಾಡಿಕೊಟ್ಟಿರುವನು. ನೀವು ಪ್ರಯಾಣ ಮಾಡುವ ದಿನದಂದು ಮತ್ತು ನೀವು ಬೀಡು ಬಿಡುವ ದಿನದಂದು ಅವುಗಳನ್ನು ನೀವು ಅನಾಯಾಸವಾಗಿ ಬಳಸುತ್ತಿರುವಿರಿ. ಅವುಗಳ ಉಣ್ಣೆ, ತುಪ್ಪಳ ಮತ್ತು ಕೂದಲುಗಳಿಂದ ಒಂದು ಕಾಲಾವಧಿಯವರೆಗೆ ಬಳಸಲಾಗುವಂತಹ ಗೃಹೋಪಕರಣಗಳನ್ನು ಮತ್ತು ಉಪಭೋಗ ವಸ್ತುಗಳನ್ನು ಅವನು ಮಾಡಿಕೊಟ್ಟಿರುವನು. ವಲ್ಲಾಹು ಜಅಲ ಲಕುಂ ಮಿಮ್ಮಾ ಖಲಕ ಜಿಲಾಲನ್ ವಜಅಲ ಲಕುಂ ಮಿನಲ್ ಜಿಬಾಲಿ ಅಕ್ನಾನನ್ وجعل لكم سرابيل تقيكم الحر وسرابيل تقيكم بأسكم كذلك يتم نعمته عليكم لعلكم تسلمون. ಅಲ್ಲಾಹು
ತಾನು ಸೃಷ್ಟಿಸಿದ ವಸ್ತುಗಳಿಂದ ನಿಮಗೆ ನೆರಳನ್ನು ಮಾಡಿಕೊಟ್ಟಿರುವನು. ಅವನು ನಿಮಗೆ ಪರ್ವತಗಳಲ್ಲಿ ಆಶ್ರಯದಾಣಗಳನ್ನು ಮಾಡಿಕೊಟ್ಟಿರುವನು. ನಿಮ್ಮನ್ನು ಸೆಕೆಯಿಂದ ರಕ್ಷಿಸುವ ಕವಚಗಳನ್ನು ಮತ್ತು ನೀವು ಪರಸ್ಪರ ಕಾದಾಡುವಾಗ ನಿಮ್ಮನ್ನು ರಕ್ಷಿಸುವ ಕವಚಗಳನ್ನು ಅವನು ನಿಮಗೆ ಮಾಡಿಕೊಟ್ಟಿರುವನು. ಹೀಗೆ ನಿಮ್ಮ ಮೇಲಿರುವ ತನ್ನ ಅನುಗ್ರಹವನ್ನು ಅವನು ಪೂರ್ಣಗೊಳಿಸುವನು, ನೀವು ಅವನಿಗೆ ಶರಣಾಗತರಾಗುವ ಸಲುವಾಗಿ. فَإِن تَوَلَّوْا فَإِنَّمَا عَلَيْكَ الْبَلَاغُ الْمُبِينُ. ಅವರೇನಾದರೂ ವಿಮುಖರಾಗುವುದಾದರೆ ತಮ್ಮ ಮೇಲಿರುವ ಹೊಣೆಯು ಸಂದೇಶವನ್ನು ಸ್ಪಷ್ಟವಾಗಿ ತಲುಪಿಸಿಕೊಡುವುದು ಮಾತ್ರವಾಗಿದೆ. يَعْرِفُونَ نِعْمَةَ اللَّهِ ثُمَّ يُنْكِرُونَهَا وَأَكْثَرُهُمُ الْكَافِرُونَ. ಅವರು ಅಲ್ಲಾಹುವಿನ ಅನುಗ್ರಹವನ್ನು ಅರಿತುಕೊಂಡಿರುವರು, ಅದರ ಬಳಿಕವೂ ಅವರು ಅದನ್ನು ನಿಷೇಧಿಸುತ್ತಿರುವರು. ಅವರಲ್ಲಿ ಹೆಚ್ಚಿನವರು ಕೃತಜ್ಞರಾಗಿರುವರು. وَيَوْمَ نَبْعَثُ مِنْ كُلِّ أُمَّةٍ شَهِيدًا ثُمَّ لَا يُؤْذَنُ لِلَّذِينَ كَفَرُوا وَلَا هُمْ يُسْتَعْتَبُونَ. ನಾವು ಪ್ರತಿಯೊಂದು ಸಮುದಾಯದಿಂದಲೂ ಒಬ್ಬ ಸಾಕ್ಷಿಯನ್ನು ಎಬ್ಬಿಸುವ ದಿನ. ತರುವಾಯ ಸತ್ಯ ನಿಷೇಧಿಗಳಿಗೆ ನೆಪಗಳನ್ನು ಹೇಳಲು ಅನುಮತಿ ನೀಡಲಾಗದು, ಅವರಿಂದ ಪರಿಹಾರವನ್ನು ಸಹ ಕೇಳಲಾಗದು. وَإِذَا رَأَى الَّذِينَ ظَلَمُوا الْعَذَابَ فَلَا يُخَفَّفُ عَنْهُمْ وَلَا هُمْ يُنظَرُونَ. ಅಕ್ರಮಿಗಳು ಶಿಕ್ಷೆಯನ್ನು ಕಾಣುವ ಸಂದರ್ಭದಲ್ಲಿ ಅವರಿಗೆ ಅದನ್ನು ಹಗುರಗೊಳಿಸಲಾಗದು, ಅವರಿಗೆ ಕಾಲಾವಕಾಶವನ್ನು ನೀಡಲಾಗದು. وَإِذَا رَأَى الَّذِينَ أَشْرَكُوا شُرَكَاءَهُمْ قَالُوا رَبَّنَا هَؤُلَاءِ شُرَكَاؤُنَا الَّذِينَ كُنَّا نَدْعُو مِن دُونِكَ فَأَلْقَوْا إِلَيْهِمُ الْقَوْلَ إِنَّكُمْ لَكَاذِبُونَ. ಅಲ್ಲಾಹ್ವಿನೊಂದಿಗೆ ಸಹಭಾಗಿತ್ವ ಮಾಡಿಕೊಂಡವರು ಪರಲೋಕದಲ್ಲಿ ತಮ್ಮ ಸಹಭಾಗಿಗಳನ್ನು ಕಾಣುವಾಗ, ನಮ್ಮ ರಬ್ ಅಂದರೆ ನಮ್ಮ ಪರಿಪಾಲಕನೇ, ನಿನ್ನ ಹೊರತಾಗಿ ನಾವು ಪ್ರಾರ್ಥಿಸುತ್ತಿದ್ದ ನಮ್ಮ ಸಹಭಾಗಿಗಳು ಇವರಾಗಿರುವರು ಎಂದು ಹೇಳುವರು. ಆಗ ಅವರು ಅಂದರೆ ಸಹಭಾಗಿಗಳು, ಖಂಡಿತವಾಗಿಯೂ ನೀವು ಸುಳ್ಳು ಹೇಳುವವರಾಗಿರುವಿರಿ ಎಂಬ ಮಾತನ್ನು ಅವರಿಗೆ ಉತ್ತರವಾಗಿ ಹೇಳುವರು. وَأَلْقَوْا إِلَى اللَّهِ يَوْمَئِذٍ السَّلَمَ وَضَلَّ عَنْهُمْ مَا كَانُوا يَفْتَرُونَ. ಅಂದು ಅವರು ಅಲ್ಲಾಹುವಿಗೆ ಶರಣಾಗತಿಯನ್ನು ಪ್ರಕಟಿಸುವರು, ಅವರು ಹೆಣೆದಿರುವುದೆಲ್ಲವೂ ಅವರನ್ನು ಬಿಟ್ಟು ಸರಿಯು. الذين كفروا وصدوا عن سبيل الله زدناهم عذابا فوق العذاب بما كانوا يفسدون. ಅವಿಶ್ವಾಸವಿಟ್ಟವರು ಮತ್ತು ಅಲ್ಲಾಹುವಿನ ಮಾರ್ಗದಿಂದ ಜನರನ್ನು ತಡೆದವರು ಯಾರೋ ಅವರು ವಿನಾಶವನ್ನುಂಟು ಮಾಡುತ್ತಿರುವ ಫಲವಾಗಿ ನಾವು ಅವರಿಗೆ ಶಿಕ್ಷೆಯ ಮೇಲೆ ಶಿಕ್ಷೆಯನ್ನು ಹೆಚ್ಚಿಸಿಕೊಡುವೆವು. وَيَوْمَ نَبْعَثُ فِي كُلِّ أُمَّةٍ شَهِيدًا عَلَيْهِمْ مِنْ أَنفُسِهِمْ وَجِئْنَا بِكَ شَهِيدًا عَلَى هَؤُلَاءِ وَنَزَّلْنَا عَلَيْكَ الْكِتَابَ تِبْيَانًا لِكُلِّ شَيْءٍ وَهُدًى وَرَحْمَةً وَبُشْرَى لِلْمُسْلِمِينَ. ನಾವು ಪ್ರತಿಯೊಂದು ಸಮುದಾಯದಲ್ಲಿಯೂ ಅವರಿಂದಿರುವ ಒಬ್ಬ ಸಾಕ್ಷಿಯನ್ನು ಅವರ ಮೇಲೆ ಕಳುಹಿಸುವ ಮತ್ತು ಇವರ ಮೇಲೆ ಸಾಕ್ಷಿಯಾಗಿ ನಾವು ತಮ್ಮನ್ನು ತರುವ ದಿನ. ನಾವು ತಮಗೆ ಈ ಗ್ರಂಥವನ್ನು ಎಲ್ಲ ವಿಷಯಗಳಿಗಿರುವ ವಿಶದೀಕರಣವಾಗಿ, ಮಾರ್ಗದರ್ಶಿಯಾಗಿ ಮತ್ತು ಕಾರುಣ್ಯವಾಗಿ ಹಾಗೂ ಶರಣಾಗತರಾಗಿ ಬದುಕುವವರಿಗೆ
ಒಂದು ಶುಭವಾರ್ತೆಯಾಗಿ ಅವತೀರ್ಣಗೊಳಿಸಿರುವೆವು. ಇನ್ನಲ್ಲಾಹ ಯಅಮುರು ಬಿಲ್ ಅದ್ಲಿ ವಲ್ ಇಹ್ಸಾನಿ ವ ಈತಾಇ ದಿಲ್ ಕುರ್ಬಾ ವ ಯನ್ಹಾ ಅನಿಲ್ ಫಹ್ಶಾಇ ವಲ್ ಮುನ್ಕರಿ ವಲ್ ಬಗಿ ಯಇದುಕುಂ ಲಅಲ್ಲಕುಂ ತದಕ್ಕರೂನ್. ಖಂಡಿತವಾಗಿಯೂ ಅಲ್ಲಾಹು ನ್ಯಾಯ ಪಾಲಿಸಲು, ಒಳಿತನ್ನು ಮಾಡಲು ಮತ್ತು ಸಂಬಂಧಿಕರಿಗೆ ನೆರವು ನೀಡಲು ಆಜ್ಞಾಪಿಸುತ್ತಿರುವನು. ನೀಚ ಕೃತ್ಯಗಳನ್ನು, ದುರಾಚಾರಗಳನ್ನು ಮತ್ತು ಅತಿಕ್ರಮಗಳನ್ನು ಅವನು ವಿರೋಧಿಸುತ್ತಿರುವನು. ನೀವು ಚಿಂತಿಸಿ ಗ್ರಹಿಸುವ ಸಲುವಾಗಿ ಅವನು ನಿಮಗೆ ಉಪದೇಶ ನೀಡುತ್ತಿರುವನು. ವಔಫೂ ಬಿಅಹ್ದಿಲ್ಲಾಹಿ ಇದಾ ಆಹದ್ತುಂ ವಲಾ ತನ್ಕುದುಲ್ ಐಮಾನ ಬಅದ ತೌಕೀದಿಹಾ ವಕದ್ ಜಅಲ್ತುಮುಲ್ಲಾಹ ಅಲೈಕುಂ ಕಫೀಲಾ ಇನ್ನಲ್ಲಾಹ ಯಅಲಮು ಮಾ ತಫ್ಅಲೂನ್. ನೀವು ಕರಾರು ಮಾಡುವಾಗ ಅಲ್ಲಾಹುವಿನೊಂದಿಗಿರುವ ಕರಾರನ್ನು ನೆರವೇರಿಸಿರಿ. ಅಲ್ಲಾಹುವನ್ನು ನಿಮ್ಮ ಹೊಣೆಗಾರನನ್ನಾಗಿ ಮಾಡಿ ನೀವು ಖಾತ್ರಿಯೊಂದಿಗೆ ಪ್ರಮಾಣ ಮಾಡಿದ ಬಳಿಕ ಅದನ್ನು ಉಲ್ಲಂಘಿಸದಿರಿ. ಖಂಡಿತವಾಗಿಯೂ ನೀವು ಮಾಡುತ್ತಿರುವುದನ್ನು ಅಲ್ಲಾಹು ಅರಿಯುವನು. ವಲಾ ತಕೂನು ಕಲ್ಲತೀ ನಕದತ್ ಗಜ್ಲಹಾ ಮಿನ್ ಬಅದಿ ಕುವ್ವತಿನ್ ಅನ್ಕಾಥನ್ تتخذون أيمانكم دخلا بينكم أن تكون أمة هي أربى من أمة إنما يبلوكم الله به وليبينن لكم يوم القيامة ما كنتم فيه تختلفون. ನೂಲನ್ನು ಗಟ್ಟಿಯಾಗಿ ಸುತ್ತಿದ ಬಳಿಕ ಅದನ್ನು ಎಳೆ ಎಳೆಯಾಗಿ ಬಿಚ್ಚಿ ಹಾಕುವ ಒಬ್ಬಳಂತೆ ನೀವಾಗದಿರಿ. ಒಂದು ಸಮುದಾಯವು ಇನ್ನೊಂದು ಸಮುದಾಯಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿರುವ ಕಾರಣದಿಂದಾಗಿ ನೀವು ನಿಮ್ಮ ಪ್ರತಿಜ್ಞೆಗಳನ್ನು ಪರಸ್ಪರ ವಂಚನಾ ಮಾರ್ಗಗಳನ್ನಾಗಿ ಮಾಡುತ್ತಿರುವಿರಿ. ಅಲ್ಲಾಹು ಅದರ ಮೂಲಕ ಕೇವಲ ನಿಮ್ಮನ್ನು ಪರೀಕ್ಷಿಸುತ್ತಿರುವನು. ಯಾವ ವಿಷಯದಲ್ಲಿ ನೀವು ಭಿನ್ನಮತ ಹೊಂದಿರುವಿರೋ ಅದನ್ನು ಅಂತ್ಯ ದಿನದಂದು ಅವನು ನಿಮಗೆ ಸ್ಪಷ್ಟಪಡಿಸಿಕೊಡುವನು. ವಲೌ ಶಾಅ ಅಲ್ಲಾಹು ಲಜಅಲಕುಂ ಉಮ್ಮತಂ ವಾಹಿದತಂ ವಲಾಕಿನ್ ಯುದಿಲ್ಲು ಮನ್ ಯಶಾಅು ವಯಹ್ದಿ ಮನ್ ಯಶಾಅ ವಲತುಸ್ಅಲುನ್ನ ಅಮ್ಮಾ ಕುಂತುಂ ತಅಮಲೂನ್. ಅಲ್ಲಾಹು ಇಚ್ಛಿಸುತ್ತಿದ್ದರೆ ಅವನು ನಿಮ್ಮನ್ನು ಏಕೈಕ ಸಮುದಾಯವನ್ನಾಗಿ ಮಾಡುತ್ತಿದ್ದನು. ಆದರೆ ಅವನಿಚ್ಛಿಸುವವರನ್ನು ಅವನು ಪಥಭ್ರಷ್ಟಗೊಳಿಸುವನು ಮತ್ತು ಅವನಿಚ್ಛಿಸುವವರನ್ನು ಅವನು ಸನ್ಮಾರ್ಗದಲ್ಲಿ ಸೇರಿಸುವನು. ನೀವು ಮಾಡುತ್ತಿರುವುದರ ಬಗ್ಗೆ ಖಂಡಿತವಾಗಿಯೂ ನಿಮ್ಮೊಂದಿಗೆ ಪ್ರಶ್ನಿಸಲಾಗುವುದು. ವಲಾ ತತ್ತಖಿದೂ أيمانكم دخلا بينكم فتزل قدم بعد ثبوتها وتذوقوا السوء بما صددتم عن سبيل الله ولكم عذاب عظيم. ನೀವು ನಿಮ್ಮ ಪ್ರತಿಜ್ಞೆಗಳನ್ನು ಪರಸ್ಪರ ವಂಚನಾ ಮಾರ್ಗಗಳನ್ನಾಗಿ ಮಾಡದಿರಿ. ಇಸ್ಲಾಮಿನಲ್ಲಿ ಅಚಲವಾಗಿ ಬೇರೂರಿದ ಬಳಿಕ ಕಾಲು ಜಾರುವಂತಾಗಲು ಮತ್ತು ಅಲ್ಲಾಹುವಿನ ಮಾರ್ಗದಿಂದ ನೀವು ಜನರನ್ನು ತಡೆದಿರುವ ನಿಮಿತ್ತ ಶಿಕ್ಷೆಯನ್ನು ಆಸ್ವಾದಿಸುವಂತಾಗಲು ಅದು ಹೇತುವಾಗಬಹುದು. ಭೀಕರವಾದ ಶಿಕ್ಷೆಯು ನಿಮಗಿರುವುದು. ವಲಾ ತಶ್ತರೂ ಬಿಅಹ್ದಿಲ್ಲಾಹಿ ಥಮನನ್ ಕಲೀಲಾ ಇನ್ನಮಾ ಇಂದಲ್ಲಾಹಿ ಹುವ ಖೈರುಲ್ ಲಕುಂ ಇನ್ ಕುಂತುಂ ತಅಲಮೂನ್. ಅಲ್ಲಾಹುವಿನೊಂದಿಗಿರುವ ಕರಾರಿಗೆ ಬದಲಾಗಿ ನೀವು ತುಚ್ಛವಾದ ಬೆಲೆಯನ್ನು ಪಡೆಯದಿರಿ. ಖಂಡಿತವಾಗಿಯೂ ಅಲ್ಲಾಹುವಿನ ಬಳಿ ಇರುವುದೇ ನಿಮಗೆ ಉತ್ತಮವಾಗಿದೆ, ನೀವು ವಾಸ್ತವವನ್ನು ಅರಿಯುವವರಾಗಿದ್ದರೆ. ಮಾ ಇಂದಕುಂ ಯನ್ಫದು ವಮಾ ಇಂದಲ್ಲಾಹಿ ಬಾಕ್ ವಲನಜ್ಜಿಯನ್ನ ಅಲ್ಲದೀನ ಸಬರೂ ಅಜ್ರಹುಂ
بأحسن ما كانوا يعملون. ನಿಮ್ಮ ಬಳಿ ಇರುವುದು ಬರಿದಾಗಿ ಹೋಗುವುದು ಮತ್ತು ಅಲ್ಲಾಹುವಿನ ಬಳಿ ಇರುವುದು ಬಾಕಿ ಉಳಿಯುವುದು. ತಾಳ್ಮೆ ವಹಿಸಿದವರಿಗೆ ಅವರು ಮಾಡುತ್ತಿರುವ ಕರ್ಮಗಳಲ್ಲಿ ಅತ್ಯುತ್ತಮವಾಗಿರುವುದಕ್ಕೆ ಅನುಗುಣವಾಗಿ ನಾವು ಅವರಿಗಿರುವ ಪ್ರತಿಫಲವನ್ನು ನೀಡುವೆವು. ಮನ್ ಅಮಿಲ ಸಾಲಿಹನ್ ಮಿನ್ ذكرٍ أو أنثى وهو مؤمن فلنحيينه حياة طيبة ولنجزينهم أجرهم بأحسن ما كانوا يعملون. ಗಂಡಾಗಲಿ ಹೆಣ್ಣಾಗಲಿ ಸತ್ಯವಿಶ್ವಾಸಿಯಾಗಿರುತ್ತಾ ಯಾರು ಸತ್ಕರ್ಮಗಳನ್ನು ಮಾಡುವರೋ ಖಂಡಿತವಾಗಿಯೂ ನಾವು ಆ ವ್ಯಕ್ತಿಗೆ ಉತ್ತಮವಾದ ಬದುಕನ್ನು ನೀಡುವೆವು. ಅವರು ಮಾಡುತ್ತಿರುವ ಕರ್ಮಗಳಲ್ಲಿ ಅತ್ಯುತ್ತಮವಾಗಿರುವುದಕ್ಕೆ ಅನುಗುಣವಾಗಿ ನಾವು ಅವರಿಗಿರುವ ಪ್ರತಿಫಲವನ್ನು ನೀಡುವೆವು. فإذا قرأت القرآن فاستعذ بالله من الشيطان الرجيم. ತಾವು ಕುರ್ಆನ್ ಪಾರಾಯಣ ಮಾಡುವುದಾದರೆ ಬಹಿಷ್ಕೃತನಾದ ಸೈತಾನನಿಂದ ಅಲ್ಲಾಹುವಿನೊಂದಿಗೆ ಅಭಯವನ್ನು ಯಾಚಿಸಿರಿ. ಇನ್ನಹು ಲೈಸ ಲಹು ಸುಲ್ತಾನುನ್ ಅಲಲ್ಲದೀನ ಆಮನು ವಅಲಾ ರಬ್ಬಿಹಿಂ ಯತವಕ್ಕಲೂನ್. ವಿಶ್ವಾಸವಿಡುವವರು ಮತ್ತು ತಮ್ಮ ರಬ್ಬಿನ ಅಂದರೆ ತಮ್ಮ ಪರಿಪಾಲಕನ ಮೇಲೆ ಭರವಸೆ ಇಡುವವರು ಯಾರೋ ಅವರ ಮೇಲೆ ಅವನಿಗೆ ಅಂದರೆ ಸೈತಾನನಿಗೆ ಖಂಡಿತವಾಗಿಯೂ ಯಾವುದೇ ಅಧಿಕಾರವಿರಲಾರದು. ಇನ್ನಮಾ ಸುಲ್ತಾನುಹು ಅಲಲ್ಲದೀನ ಯತವಲ್ಲೌನಹು ವಲ್ಲದೀನ ಹುಂ ಬಿಹಿ ಮುಶ್ರಿಕೂನ್. ಅವನಿಗೆ ಅಧಿಕಾರವಿರುವುದು ಅವನನ್ನು ರಕ್ಷಕನನ್ನಾಗಿ ಮಾಡಿಕೊಳ್ಳುವವರ ಮೇಲೆ ಮತ್ತು ಅಲ್ಲಾಹುವಿನೊಂದಿಗೆ ಸಹಭಾಗಿತ್ವ ಮಾಡಿಕೊಳ್ಳುವವರ ಮೇಲೆ ಮಾತ್ರವಾಗಿದೆ. ವಇದಾ ಬದ್ದಲ್ನಾ ಆಯತಂ ಮಕಾನ ಆಯತಿನ್ ವಲ್ಲಾಹು ಅಅಲಮು ಬಿಮಾ ಯುನಜ್ಜಿಲು ಕಾಲೂ ಇನ್ನಮಾ ಅಂತ ಮುಫ್ತರ್ ಬಲ್ ಅಕ್ಸರುಹುಂ ಲಾ ಯಅಲಮೂನ್. ನಾವು ಒಂದು ಸೂಕ್ತಿಯ ಸ್ಥಾನದಲ್ಲಿ ಇನ್ನೊಂದು ಸೂಕ್ತಿಯನ್ನು ಬದಲಿಯಾಗಿ ತಂದರೆ ತಾನು ಅವತೀರ್ಣಗೊಳಿಸುವುದರ ಬಗ್ಗೆ ಅಲ್ಲಾಹು ಚೆನ್ನಾಗಿ ಅರಿಯುವವನಾಗಿರುವನು. ಅವರು ಹೇಳುವರು, ಖಂಡಿತವಾಗಿಯೂ ತಾವು ಹೆಣೆದು ಹೇಳುವ ವ್ಯಕ್ತಿ ಮಾತ್ರವಾಗಿರುವಿರಿ. ಅಲ್ಲ, ಅವರಲ್ಲಿ ಹೆಚ್ಚಿನವರು ವಿಷಯವನ್ನು ಅರಿತುಕೊಳ್ಳಲಾರರು. قُلْ نَزَّلَهُ رُوحُ الْقُدُسِ مِنْ رَبِّكَ بِالْحَقِّ لِيُثَبِّتَ الَّذِينَ آمَنُوا وَهُدًى وَبُشْرَى لِلْمُسْلِمِينَ. ಹೇಳಿರಿ, ವಿಶ್ವಾಸವಿಟ್ಟವರನ್ನು ದೃಢವಾಗಿ ನೆಲೆಗೊಳಿಸುವ ಸಲುವಾಗಿ ಮತ್ತು ಶರಣಾಗತರಾಗಿರುವವರಿಗೆ ಮಾರ್ಗದರ್ಶಿಯಾಗಿ ಮತ್ತು ಶುಭವಾರ್ತೆಯಾಗಿ ತಮ್ಮ ರಬ್ಬಿನ ಅಂದರೆ ತಮ್ಮ ಪರಿಪಾಲಕನ ಕಡೆಯಿಂದ ಪವಿತ್ರಾತ್ಮನು ಇದನ್ನು ಸತ್ಯದೊಂದಿಗೆ ಇಳಿಸಿ ತಂದಿರುವನು. ವಲಕದ್ ನಅಲಮು ಅನ್ನಹುಂ ಯಕೂಲೂನ ಇನ್ನಮಾ ಯುಅಲ್ಲಿಮುಹು ಬಶರ್ لسان الذي يلحدون إليه أعجمي وهذا لسان عربي مبين. ಅವರಿಗೆ ಅಂದರೆ ಪ್ರವಾದಿಯವರಿಗೆ ಕಲಿಸಿಕೊಡುತ್ತಿರುವುದು ಯಾವುದೋ ಒಬ್ಬ ಮನುಷ್ಯನು ಮಾತ್ರವಾಗಿರುವನು ಎಂದು ಅವರು ಹೇಳುತ್ತಿರುವರೆಂದು ಖಂಡಿತವಾಗಿಯೂ ನಾವು ಅರಿತಿರುವೆವು. ಯಾವ ವ್ಯಕ್ತಿಯೆಡೆಗೆ ಅವರು ಬೊಟ್ಟು ಮಾಡುತ್ತಿರುವರೋ ಅವನ ಭಾಷೆಯು ಅರಬೇತರವಾಗಿದೆ, ಆದರೆ ಇದು ಸ್ಪಷ್ಟವಾದ ಅರಬಿ ಭಾಷೆಯಾಗಿದೆ. ಇನ್ನಲ್ಲದೀನ ಲಾ ಯುಮಿನೂನ ಬಿಆಯಾತಿಲ್ಲಾಹಿ ಲಾ ಯಹ್ದೀಹಿಮುಲ್ಲಾಹು ವಲಹುಂ ಅದಾಬುನ್ ಅಲೀಂ. ಅಲ್ಲಾಹುವಿನ ದೃಷ್ಟಾಂತಗಳಲ್ಲಿ ವಿಶ್ವಾಸವಿಡದವರಾರೋ ಅವರನ್ನು ಖಂಡಿತವಾಗಿಯೂ ಅಲ್ಲಾಹು ಸನ್ಮಾರ್ಗದಲ್ಲಿ ಸೇರಿಸಲಾರನು, ಅವರಿಗೆ ಯಾತನಾಮಯವಾದ ಶಿಕ್ಷೆ ಇದೆ. ಇನ್ನಮಾ ಯಫ್ತರಿಲ್ ಕದಿಬ ಅಲ್ಲದೀನ ಲಾ ಯುಮಿನೂನ
يجحدون بآيات الله وأولئك هم الكاذبون. ಅಲ್ಲಾಹುವಿನ ದೃಷ್ಟಾಂತಗಳಲ್ಲಿ ವಿಶ್ವಾಸವಿಡದವರಾರೋ ಅವರು ಮಾತ್ರವಾಗಿರುವರು, ಸುಳ್ಳನ್ನು ಹೆಣೆಯುವವರು, ಮಿಥ್ಯವಾದಿಗಳು ಸಹ ಅವರೇ ಆಗಿರುವರು. من كفر بالله من بعد إيمانه إلا من أكره وقلبه مطمئن بالإيمان إلا من أكره وقلبه مطمئن بالإيمان ولكن من شرح بالكفر صدرا فعليهم غضب من الله ولهم عذاب عظيم. ಅಲ್ಲಾಹುವಿನಲ್ಲಿ ವಿಶ್ವಾಸವಿಟ್ಟ ಬಳಿಕ ಅವನಲ್ಲಿ ಅವಿಶ್ವಾಸವಿಟ್ಟವನಾರೋ ಅವನ ಹೃದಯವು ವಿಶ್ವಾಸದೊಂದಿಗೆ ಶಾಂತವಾಗಿದ್ದು ಬಲವಂತಕ್ಕೊಳಗಾಗದವನಲ್ಲದ, ಆದರೆ ತೆರೆದ ಹೃದಯದೊಂದಿಗೆ ಅವಿಶ್ವಾಸವಿಟ್ಟವನಾರೋ ಅವರ ಮೇಲೆ ಅಲ್ಲಾಹುವಿನ ವತಿಯ ಕ್ರೋಧವಿದೆ, ಅವರಿಗೆ ಮಹಾ ಶಿಕ್ಷೆಯೂ ಇದೆ. ذلك بأنهم استحبوا الحياة الدنيا على الآخرة وأن الله لا يهدي القوم الكافرين. ಅದು ಅವರು ಪರಲೋಕಕ್ಕಿಂತಲೂ ಹೆಚ್ಚಾಗಿ ಇಹಲೋಕವನ್ನು ಇಷ್ಟಪಟ್ಟಿರುವ ಕಾರಣದಿಂದಾಗಿದೆ. ಖಂಡಿತವಾಗಿಯೂ ಸತ್ಯ ನಿಷೇಧಿಗಳಾಗಿರುವ ಜನತೆಯನ್ನು ಅಲ್ಲಾಹು ಸನ್ಮಾರ್ಗದಲ್ಲಿ ಸೇರಿಸಲಾರನು. ಉಲೈಕ ಅಲ್ಲದೀನ ತಬಅ ಅಲ್ಲಾಹು ಅಲಾ ಕುಲೂಬಿಹಿಂ ವ ಸಮಇಹಿಂ ವ ಅಬ್ಸಾರಿಹಿಂ ವ ಉಲೈಕ ಹುಮುಲ್ ಗಾಫಿಲೂನ್. ಅವರು ಹೃದಯಗಳಿಗೆ, ಶ್ರವಣಗಳಿಗೆ ಮತ್ತು ದೃಷ್ಟಿಗಳಿಗೆ ಅಲ್ಲಾಹು ಮುದ್ರೆ ಹಾಕಿರುವವರಾಗಿರುವರು, ಅಲಕ್ಷ್ಯರಾಗಿರುವವರು ಅವರೇ ಆಗಿರುವರು. ಲಾ ಜರಮ ಅನ್ನಹುಂ ಫಿಲ್ ಆಖಿರತಿ ಹುಮುಲ್ ಖಾಸಿರೂನ್. ಪರಲೋಕದಲ್ಲಿ ನಷ್ಟ ಹೊಂದಿದವರು ಅವರೇ ಆಗಿರುವರು ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ثم إن ربك للذين هاجروا من بعد ما فتنوا ثم جاهدوا وصبروا إن ربك من بعدها لغفور رحيم. ತರುವಾಯ ಖಂಡಿತವಾಗಿಯೂ ತಮ್ಮ ರಬ್ಬಿನ, ಅಂದರೆ ತಮ್ಮ ಪರಿಪಾಲಕನ ಸಹಾಯವು ಹಿಂಸೆಗೆ ಬಲಿಯಾದ ಬಳಿಕ ವಲಸೆ ಹೋದವರು, ಅನಂತರ ಹೋರಾಡಿದವರು ಮತ್ತು ತಾಳ್ಮೆ ವಹಿಸಿದವರಿಗಿರುವುದು. ಖಂಡಿತವಾಗಿಯೂ ತಮ್ಮ ರಬ್, ಅಂದರೆ ತಮ್ಮ ಪರಿಪಾಲಕ, ಅದರ ಬಳಿಕವೂ ಅತ್ಯಧಿಕ ಕ್ಷಮಿಸುವವನು, ಅಪಾರ ಕರುಣೆಯುಳ್ಳವನು ಆಗಿರುವನು. ಯೌಮ ತಅತಿ ಕುಲ್ಲು ನಫ್ಸಿನ್ ತುಜಾದಿಲು ಅನ್ ನಫ್ಸಿಹಾ ವತುವಫಾ ಕುಲ್ಲು ನಫ್ಸಿನ್ ಮಾ ಅಮಿಲತ್ ವಹುಂ ಲಾ ಯುظ್ಲಮೂನ್. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಪರವಾಗಿ ಸ್ವತಃ ತರ್ಕಿಸುತ್ತಾ ಬರುವ ಮತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಅವನು ಮಾಡಿರುವುದಕ್ಕಿರುವ ಪ್ರತಿಫಲವನ್ನು ಪೂರ್ಣವಾಗಿ ಕೊಡಲಾಗುವ ಹಾಗೂ ಅವರೊಂದಿಗೆ ಯಾವುದೇ ಅನ್ಯಾಯವೆಸಗಲಾಗದ ದಿನ. وضرب الله مثلا قرية كانت آمنة مطمئنة يأتيها رزقها رغدا من كل مكان فكفرت بأنعم الله فأذاقها الله لباس الجوع والخوف بما كانوا يصنعون. ಸುರಕ್ಷಿತವಾಗಿರುವ ಮತ್ತು ನೆಮ್ಮದಿಯೆಂದಿರುವ ಒಂದು ಊರನ್ನು ಅಲ್ಲಾಹು ಉದಾಹರಣೆಯಾಗಿ ತೋರಿಸಿರುವನು. ಅದಕ್ಕೆ ಬೇಕಾದ ಆಹಾರವು ಎಲ್ಲ ಕಡೆಗಳಿಂದಲೂ ಅಲ್ಲಿಗೆ ಹೇರಳವಾಗಿ ಬರುತ್ತಿತ್ತು. ಆದರೂ ಆ ಊರಿನವರು ಅಲ್ಲಾಹುವಿನ ಅನುಗ್ರಹಗಳನ್ನು ನಿಷೇಧಿಸಿದರು.
ಆಗ ಅವರು ಮಾಡುತ್ತಿದ್ದ ಕರ್ಮಗಳ ಫಲವಾಗಿ ಅಲ್ಲಾಹು ಅವರಿಗೆ ಹಸಿವು ಮತ್ತು ಭಯದ ಉಡುಪನ್ನು ಆಸ್ವಾದಿಸುವಂತೆ ಮಾಡಿದನು. وَلَقَدْ جَاءَهُمْ رَسُولٌ مِّنْهُمْ فَكَذَّبُوهُ فَأَخَذَهُمُ الْعَذَابُ وَهُمْ ظَالِمُونَ. ಅವರಿಂದಲೇ ಇರುವ ಒಬ್ಬ ಸಂದೇಶವಾಹಕರು ಅವರ ಬಳಿ ಬಂದಿದ್ದರು. ಆಗ ಅವರು ಅವರನ್ನು ಅಂದರೆ ಸಂದೇಶವಾಹಕರನ್ನು ತಿರಸ್ಕರಿಸಿದರು. ಆಗ ಅವರು ಅಕ್ರಮಿಗಳಾಗಿರುತ್ತಲೇ ಶಿಕ್ಷೆಯು ಅವರನ್ನು ಹಿಡಿದುಕೊಂಡಿತು. ಫಕುಲೂ ಮಿಮ್ಮಾ ರಜಕಕುಮುಲ್ಲಾಹು ಹಲಾಲನ್ ತಯ್ಯಿಬನ್ ವಶ್ಕುರೂ ನಿಅಮತಲ್ಲಾಹಿ ಇನ್ ಕುಂತುಂ ಇಯ್ಯಾಹು ತಅಬುದೂನ್. ಆದ್ದರಿಂದ ಅಲ್ಲಾಹು ನಿಮಗೆ ಒದಗಿಸಿರುವ ಧರ್ಮಸಮ್ಮತವಾಗಿರುವ ಮತ್ತು ಉತ್ತಮವಾಗಿರುವವುಗಳಿಂದ ತಿನ್ನಿರಿ. ಅಲ್ಲಾಹುವಿನ ಅನುಗ್ರಹಕ್ಕೆ ಕೃತಜ್ಞತೆ ಸಲ್ಲಿಸಿರಿ, ನೀವು ಅವನನ್ನೇ ಆರಾಧಿಸುವವರಾಗಿದ್ದರೆ. ಇನ್ನಮಾ ಹರ್ರಮ ಅಲೈಕುಮುಲ್ ಮೈತತ ವದ್ದಮ ವಲಹ್ಮಲ್ ಖಿನ್ಜೀರಿ ವಮಾ ಉಹಿಲ್ಲ ಲಿಗೈರಿಲ್ಲಾಹಿ ಬಿಹಿ فمن اضطر غير باغ ولا عاد فإن الله غفور رحيم. ಅವನು ನಿಮಗೆ ನಿಷಿದ್ಧಗೊಳಿಸಿರುವುದು ಶವ, ರಕ್ತ, ಹಂದಿಮಾಂಸ ಮತ್ತು ಅಲ್ಲಾಹುವೇತರರ ಹೆಸರಿನಲ್ಲಿ ಘೋಷಿಸಲ್ಪಟ್ಟಿರುವುದನ್ನು ಮಾತ್ರವಾಗಿದೆ. ಯಾರಾದರೂ ಇವುಗಳನ್ನು ತಿನ್ನಲು ನಿರ್ಬಂಧಿತನಾದರೆ ಅವನು ಅದನ್ನು ತಿನ್ನಲು ಬಯಸುವವನೋ ಮಿತಿಮೀರಿ ತಿನ್ನುವವನೋ ಅಲ್ಲದಿದ್ದರೆ ಖಂಡಿತವಾಗಿಯೂ ಅಲ್ಲಾಹು ಅತ್ಯಧಿಕ ಕ್ಷಮಿಸುವವನು ಅಪಾರ ಕರುಣೆಯುಳ್ಳವನೂ ಆಗಿರುವನು. ವಲಾ ತಕೂಲೂ ಲಿಮಾ ತಸಿಫು ಅಲ್ಸಿನತುಕುಮುಲ್ ಕದಿಬ ಹಾದಾ ಹಲಾಲುನ್ ವಹಾದಾ ಹರಾಮುನ್ ಲಿತಫ್ತರೂ ಅಲಲ್ಲಾಹಿಲ್ ಕದಿಬ ಇನ್ನಲ್ಲದೀನ ಯಫ್ತರೂನ ಅಲಲ್ಲಾಹಿಲ್ ಕದಿಬ ಲಾ ಯುಫ್ಲಿಹೂನ್. ನಿಮ್ಮ ನಾಲಗೆಗಳು ವರ್ಣಿಸುತ್ತಿರುವುದರ ನಿಮಿತ್ತ ಇದು ಧರ್ಮಸಮ್ಮತವಾಗಿದೆ ಮತ್ತು ಇದು ನಿಷಿದ್ಧವಾಗಿದೆ ಎಂದು ನೀವು ಸುಳ್ಳು ಹೇಳದಿರಿ. ಇದರಿಂದಾಗಿ ನೀವು ಅಲ್ಲಾಹುವಿನ ಮೇಲೆ ಸುಳ್ಳು ಹೆಣೆಯುವವರಾಗುವಿರಿ. ಖಂಡಿತವಾಗಿಯೂ ಅಲ್ಲಾಹುವಿನ ಮೇಲೆ ಸುಳ್ಳು ಹೆಣೆಯುವವರಾರೋ ಅವರೆಂದೂ ಯಶಸ್ವಿಯಾಗಲಾರರು. ಮತಾಉನ್ ಕಲೀಲುನ್ ವಲಹುಂ ಅದಾಬುನ್ ಅಲೀಮ್. ಅವರಿಗಿರುವುದು ತುಚ್ಛವಾದ ಸುಖಾಡಂಬರ ಮಾತ್ರವಾಗಿದೆ. ಪರಲೋಕದಲ್ಲಿ ಅವರಿಗೆ ಯಾತನಾಮಯವಾದ ಶಿಕ್ಷೆ ಇದೆ. ವಅಲಲ್ಲದೀನ ಹಾದೂ ಹರ್ರಮ್ನಾ ಮಾ ಕಸಸ್ನಾ ಅಲೈಕ ಮಿನ್ ಕಬ್ಲ್ ವಮಾ ظಲಮ್ನಾಹುಂ ವಲಾಕಿನ್ ಕಾನೂ ಅನ್ಫುಸಹುಂ ಯظ್ಲಿಮೂನ್. ನಾವು ಮುಂಚೆ ತಮಗೆ ವಿವರಿಸಿಕೊಟ್ಟಿರುವ ವಸ್ತುಗಳನ್ನು ಯಹೂದರ ಮೇಲೆ ನಾವು ನಿಷಿದ್ಧಗೊಳಿಸಿದ್ದೆವು. ನಾವು ಅವರೊಂದಿಗೆ ಯಾವುದೇ ಅನ್ಯಾಯವೆಸಗಿರಲಿಲ್ಲ, ಆದರೆ ಅವರು ಸ್ವತಃ ಅವರೊಂದಿಗೆ ಅನ್ಯಾಯವೆಸಗಿದ್ದರು. ثم إن ربك للذين عملوا السوء بجهالة ثم تابوا من بعد ذلك وأصلحوا إن ربك من بعدها لغفور رحيم. ತರುವಾಯ ಖಂಡಿತವಾಗಿಯೂ ತಮ್ಮ ರಬ್ ಅಂದರೆ ತಮ್ಮ ಪರಿಪಾಲಕ ಅಜ್ಞಾನದಿಂದಾಗಿ ಪಾಪವನ್ನು ಮಾಡಿದ ನಂತರ ಪಶ್ಚಾತ್ತಾಪಪಟ್ಟು ಬದುಕನ್ನು ಸುಧಾರಣೆ ಮಾಡಿದವರಿಗೆ ಕ್ಷಮಿಸುವವನಾಗಿದ್ದಾನೆ. ಖಂಡಿತವಾಗಿಯೂ ತಮ್ಮ ರಬ್ ಅಂದರೆ ತಮ್ಮ ಪರಿಪಾಲಕ ಅದರ ಬಳಿಕ ಅತ್ಯಧಿಕ ಕ್ಷಮಿಸುವವನು ಅಪಾರ ಕರುಣೆ ತೋರುವವನು ಆಗಿರುವನು. ಇನ್ನ ಇಬ್ರಾಹಿಮ ಕಾನ ಉಮ್ಮತನ್ ಕಾನಿತನ್ ಲಿಲ್ಲಾಹಿ ಹನೀಫನ್ ವಲಂ ಯಕು ಮಿನಲ್ ಮುಶ್ರಿಕೀನ್. ಖಂಡಿತವಾಗಿಯೂ ಇಬ್ರಾಹಿಂ ಅಲ್ಲಾಹುವಿಗೆ ಶರಣಾಗತರಾಗಿ ಬದುಕುತ್ತಿದ್ದ
ಮತ್ತು ಸತ್ಯ ಮಾರ್ಗದಲ್ಲಿ ವಿಚಲಿತರಾಗದೆ ನೆಲೆಗೊಂಡಿದ್ದ ಒಂದು ಸಮುದಾಯವಾಗಿದ್ದರು. ಅವರು ಬಹುದೇವಾರಾಧಕರಲ್ಲಿ ಸೇರಿದವರಾಗಿರಲಿಲ್ಲ. ಶಾಕಿರನ್ ಲಿಅನ್ಉಮಿಹಿ ಇಜ್ತಬಾಹು ವಹದಾಹು ಇಲಾ ಸಿರಾತಿನ್ ಮುಸ್ತಕೀಮ್. ಅವರು ಅವನ ಅಂದರೆ ಅಲ್ಲಾಹುವಿನ ಅನುಗ್ರಹಗಳಿಗೆ ಕೃತಜ್ಞತೆ ಸಲ್ಲಿಸುವವರಾಗಿದ್ದರು. ಅವನು ಅವರನ್ನು ಆರಿಸಿರುವನು ಮತ್ತು ನೇರ ಮಾರ್ಗದೆಡೆಗೆ ಮುನ್ನಡೆಸಿರುವನು. ವಆತೈನಾಹು ಫಿದ್ ದುನ್ಯಾ ಹಸನತನ್ ವಇನ್ನಹು ಫಿಲ್ ಆಖಿರತಿ ಲಮಿನಸ್ ಸಾಲಿಹೀನ್. ನಾವು ಅವರಿಗೆ ಇಹಲೋಕದಲ್ಲಿ ಒಳಿತನ್ನು ದಯಪಾಲಿಸಿರುವೆವು, ಪರಲೋಕದಲ್ಲಿ ಅವರು ಖಂಡಿತವಾಗಿಯೂ ಸಜ್ಜನರ ಪೈಕಿ ಸೇರಿದವರಾಗಿರುವರು. ಥುಮ್ಮ ಔಹೈನಾ ಇಲೈಕ ಅನ್ ಇತ್ತಬಿಅ ಮಿಲ್ಲತ ಇಬ್ರಾಹೀಮ ಹನೀಫನ್ ವಮಾ ಕಾನ ಮಿನಲ್ ಮುಶ್ರಿಕೀನ್. ತರುವಾಯ ನಾವು ತಮಗೆ ಸತ್ಯ ಮಾರ್ಗದಲ್ಲಿ ವಿಚಲಿತನಾಗದೆ ನೆಲೆಗೊಂಡಿರುವ ಇಬ್ರಾಹಿಂರ ಮಾರ್ಗವನ್ನು ಅನುಸರಿಸಿರಿ ಎಂದು ದಿವ್ಯ ಸಂದೇಶವನ್ನು ನೀಡಿದೆವು. ಅವರು ಬಹುದೇವಾರಾಧಕರಲ್ಲಿ ಸೇರಿದವರಾಗಿರಲಿಲ್ಲ. ಇನ್ನಮಾ ಜುಇಲ ಅಸ್-ಸಬ್ತು ಅಲಲ್ಲದೀನ ಇಖ್ತಲಫೂ ಫೀಹಿ وَإِنَّ رَبَّكَ لَيَحْكُمُ بَيْنَهُمْ يَوْمَ الْقِيَامَةِ فِيمَا كَانُوا فِيهِ يَخْتَلِفُونَ. ಸಬ್ಬತ್ ದಿನವನ್ನು ಶಾಸನವನ್ನಾಗಿ ಮಾಡಿರುವುದು ಅದರ ವಿಷಯದಲ್ಲಿ ಭಿನ್ನರಾದವರ ಮೇಲೆಯೇ ಆಗಿದೆ. ಅವರು ಯಾವ ವಿಷಯದಲ್ಲಿ ಭಿನ್ನರಾದರೋ ಆ ವಿಷಯದಲ್ಲಿ ಅಂತ್ಯ ದಿನದಂದು ತಮ್ಮ ರಬ್ ಅಂದರೆ ತಮ್ಮ ಪರಿಪಾಲಕ ಅವರ ಮಧ್ಯೆ ಖಂಡಿತವಾಗಿಯೂ ತೀರ್ಪು ನೀಡುವನು. ಉದ್ഉ ಇಲಾ ಸಬೀಲಿ ರಬ್ಬಿಕ ಬಿಲ್ ಹಿಕ್ಮತಿ ವಲ್ ಮೌಇದತಿಲ್ ಹಸನತಿ ವಜಾದಿಲ್ಹುಂ ಬಿಲ್ಲತಿ ಹಿಯ ಅಹ್ಸನ್ ಇನ್ನ ರಬ್ಬಕ ಹುವ ಅಅಲಮು ಬಿಮನ್ ضل عن ಸಬೀಲಿಹಿ ವಹುವ ಅಅಲಮು ಬಿಲ್ ಮುಹ್ತದೀನ್. ಯುಕ್ತಿಯೊಂದಿಗೆ ಮತ್ತು ಸದುಪದೇಶದ ಮೂಲಕ ತಾವು ತಮ್ಮ ರಬ್ಬಿನ ಅಂದರೆ ತಮ್ಮ ಪರಿಪಾಲಕನ ಮಾರ್ಗದೆಡೆಗೆ ಆಹ್ವಾನಿಸಿರಿ ಮತ್ತು ಅತ್ಯುತ್ತಮವಾದ ರೀತಿಯಲ್ಲಿ ಅವರೊಂದಿಗೆ ತರ್ಕಿಸಿರಿ. ತನ್ನ ಮಾರ್ಗದಿಂದ ವ್ಯತಿಚಲಿಸಿದವರ ಬಗ್ಗೆ ಖಂಡಿತವಾಗಿಯೂ ತಮ್ಮ ರಬ್ ಅಂದರೆ ತಮ್ಮ ಪರಿಪಾಲಕ ಚೆನ್ನಾಗಿ ಅರಿತಿರುವನು ಮತ್ತು ಸನ್ಮಾರ್ಗ ಪಡೆದವರ ಬಗ್ಗೆಯೂ ಅವನು ಚೆನ್ನಾಗಿ ಅರಿತಿರುವನು. ವಇನ್ ಆक़ಬ್ತುಂ ಫಆक़ಿಬೂ ಬಿಮಿಸ್ಲಿ ಮಾ ಊक़ಿಬ್ತುಂ ಬಿಹಿ ವಲಇನ್ ಸಬರ್ತುಂ ಲಹುವ ಖೈರುಲ್ ಲಿಸ್ಸಾಬಿರೀನ್. ನೀವು ಶಿಕ್ಷಾಕ್ರಮ ಕೈಗೊಳ್ಳುವುದಾದರೆ ನಿಮ್ಮ ವಿರುದ್ಧ ವಿರೋಧಿಗಳಿಂದ ಶಿಕ್ಷಾಕ್ರಮ ಕೈಗೊಳ್ಳಲಾಗಿರುವುದಕ್ಕೆ ಸಮಾನವಾಗಿರುವ ಶಿಕ್ಷಾಕ್ರಮವನ್ನು ಕೈಗೊಳ್ಳಿರಿ. ನೀವು ತಾಳ್ಮೆ ವಹಿಸುವುದಾದರೆ ಸಹನಾಶೀಲರ ಪಾಲಿಗೆ ಅದು ಅತ್ಯುತ್ತಮವಾಗಿದೆ. ವಸ್ಬಿರ್ ವಮಾ ಸಬ್ರುಕ ಇಲ್ಲಾ ಬಿಲ್ಲಾಹ್ ವಲಾ ತಹ್ಜನ್ ಅಲೈಹಿಂ ವಲಾ ತಕು ಫೀ ضيقٍ ಮಿಮ್ಮಾ ಯಮ್ಕುರೂನ್. ತಾವು ತಾಳ್ಮೆ ವಹಿಸಿರಿ. ತಮಗೆ ತಾಳ್ಮೆ ವಹಿಸಲು ಸಾಧ್ಯವಾಗುತ್ತಿರುವುದು ಅಲ್ಲಾಹುವಿನ ಅನುಗ್ರಹದಿಂದ ಮಾತ್ರವಾಗಿದೆ. ಅವರ ಅಂದರೆ ಸತ್ಯ ನಿಷೇಧಿಗಳ ವಿಷಯದಲ್ಲಿ ತಾವು ದುಃಖಿಸದಿರಿ. ಅವರು ಸಂಚು ಹೂಡುತ್ತಿರುವುದರ ಬಗ್ಗೆ ತಾವು ಸಂಕಟ ಪಡದಿರಿ. ಇನ್ನಲ್ಲಾಹ ಮಅಲ್ಲದೀನ ಇತ್ತಖೌ ವಲ್ಲದೀನ ಹುಂ ಮುಹ್ಸಿನೂನ್. ಖಂಡಿತವಾಗಿಯೂ ಅಲ್ಲಾಹು ಭಯಭಕ್ತಿ ಪಾಲಿಸಿದವರ ಮತ್ತು ಸಜ್ಜನರಾಗಿರುವವರ ಜೊತೆಗಿರುವನು.